ಹೋಗ್ಬೇಕಾದ್ರೆ ಬೇರೆಯವ್ರ ತೋಟದಿಂದ ಮಾವಿನಕಾಯಿನ ಕಿತ್ತು ತಿನ್ನು ಸಖತ್ತಾಗಿರುತ್ತೆ ಅಂದೋನೆ ನಮ್ಮಣ್ಣ. ಅಣ್ಣ ಅಂದ್ರೆ ಆಪ್ತ ಮಿತ್ರ, ಅಣ್ಣ ಅಂದ್ರೆ ಹುಸಿ ಮುನಿಸು ತುಸುಕೋಪ, ಚಿಕ್ಕ ಜಗಳಗಳ ಪಾರ್ಟ್ನರ್. ಅದ್ ಸರಿ, ನಮ್ಮೆಲ್ಲರ ಅಣ್ಣ ಅಂದ್ರೆ ಅದು ನಿರಂಜನ್ ಅಣ್ಣ. ಅವರೇ ಕಾಣಿಸ್ತಿಲ್ವಲ್ಲ. ಪೀಕೆ ಅವ್ರಿಗೆ ರಾಖಿ ಕಟ್ಬೇಕು ಅಂತ ಎಷ್ಟು ಆಸೆಯಿಂದ ಬಂದೆ ಗೊತ್ತಾ. ನಾನು ಅಷ್ಟೇ ಕಣೆ. ಅಣ್ಣ ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಇಲ್ಲಿ? ರಕ್ಷಾಬಂಧನ. ಯಾರಣ್ಣ ಯಾರ ಗಣ್ಣ? ನೀವಣ್ಣ, ನಾವ್ ತಂಗಿ. ಯಾರು ಹೇಳಿದ್ದು? ಇವತ್ತೇ ಹೇಳ್ತಿರೋದು. ಇವತ್ತು ರಕ್ಷಾಬಂಧನಣ್ಣ, ರಾಖಿ ಕಟ್ಟಕ್ ಬಂದಿದೀವಿ. ಅಯ್ಯೋ, ಅವ್ರ 3 ಜನರದ್ದು ಬಿಟ್ಟು ಹಾಕಿ. ಏನ್ ಗೊತ್ತಾ ನಿರಂಜನ್ ಅಣ್ಣ, ಏನಮ್ಮ ಏನು? ನಾನು ಯಾರಿಗ್ ಬೇಕಾದ್ರೂ ಅಣ್ಣ ಆಗ್ತೀನಿ, ಮಯೂರಿಗೆಲ್ಲ ಅಣ್ಣ ಆಗಲ್ಲ ನಾನು, ಸಾಧ್ಯನೇ ಇಲ್ಲ. ನಿಜವಾಗ್ಲೂ ನನ್ಗೆ ಅಕ್ಕ ಇದ್ದಾಳೆ, ನನಗೂ ತಂಗಿ ಇದ್ದಾಳೆ, ಸಾಕು. ಯಾರು ನಾನಾ? ಅಲ್ಲ, ಕುಷ್ಮಿತಾ. ಇಲ್ಲ ಪ್ಲೀಸ್ ನಿರಂಜನ್ ಅಣ್ಣ, ನಿಮ್ ಕಣ್ ನೋಡಿದ್ರೆ ನನ್ಗೆ ಯಾವಾಗ್ಲೂ ಏನ್ ಅನ್ಸುತ್ತೆ ಗೊತ್ತಾ? ಏನು ಅನ್ಸದ್ ಬೇಡ ಇವಾಗ. ಏನೋ ಒಂದ್ ಮಮತೆ ಕಾಣುತ್ತೆ. ಹಾಗಾಗಿ ಇವತ್ತು ನಾನು ಡಿಸೈಡ್ ಮಾಡ್ಬಿಟ್ಟಿದೀನಿ, ಅದ್ ಏನೇ ಆಗ್ಲಿ ನನಗೆ ಒಬ್ಬ ಅಣ್ಣ ಬೇಕು. ಅಯ್ಯೋ ದುರ್ವಿಧಿಯೇ, ಇಷ್ಟು ಸುಂದರವಾದ ಹುಡುಗಿರ ಕೈಯಲ್ಲಿ ರಾಖಿ ಕಟ್ಟಿಸ್ಕೊಳ್ಳೋ ಭಾಗ್ಯ ನನಗಿಲ್ವಲ್ಲ. ಅಯ್ಯೋ, ಇವತ್ತೇ ನಾನು ನನ್ನ ಕೈಗಳನ್ನ ಮನೇಲಿ ಬಿಟ್ಟು ಬಂದಿದ್ದೀನಲ್ಲ. ಅಯ್ಯೋ, ಇಲ್ಲಿ ನನಗೆ ಮಾತಾಡಕ್ಕೆ ಅಂತ ಕೈಗೆ ನಮ್ಮ ಕೆಲಸ ಇರುತ್ತೆ, ಅದಕ್ಕೆ ಕೈನ ಮನೇಲಿ ಇಟ್ಬಿಟ್ಟು ಬಂದೀನಿ. ಇವಾಗ ಏನಾದ್ರು ಶೇಕ್ ಮಾಡ್ಬೇಕು ಅಂದ್ರೆ ಶೇಕ್ ಹ್ಯಾಂಡ? ಹೌದು. ಕೈಯ ಇಲ್ಲ, ಇನ್ನೇ ಶೇಕ್ ಮಾಡ್ತೀಯಮ್ಮ? ಮಯೂರಿ ಮ್ಯಾಮ್ ಜೊತೆ ಡಾನ್ಸ್ ಮಾಡ್ಬೇಕು ಅಂದ್ರೆ ಕಾಲಲ್ಲಿ ಮಾಡ್ತೀನಿ ನೋಡಿಲಿ. ನಿರಂಜನ್, ನನ್ ಪ್ಲಾನ್ ಚೇಂಜ್ ಮಾಡಿದೀನಿ. ನಾನು ನೀವು ಜಸ್ಟ್ ಫ್ರೆಂಡ್ಸ್ ತರ. ಸೊ ಇದೇ ಖುಷಿಗೆ ನಿಮ್ ಕೈ ಕೊಟ್ಬಿಡಿ. ಎಲ್ಲಿ ಕೊಡೋಣ ಕೈನ? ಇಷ್ಟೊಂದು ಖುಷಿ ವಿಚಾರಕ್ಕೆ ಒಂದು ಸೆಕೆಂಡ್ ಕೊಡಿ. ಇಲ್ಲ, ಆಕ್ಚುಲಿ ನಾನು ಇವತ್ತು ನಿಜವಾಗ್ಲೂ ಮನೇಲಿ ಬಿಟ್ಟು ಬಂದೀನಿ ಕೈನ. ಸೊ ನಾನು ನೆಕ್ಸ್ಟ್ ಕೈನ ಅಂತ ತಗೊಂಡ್ ಬಂದಾಗ ಅವಾಗ ಬೇಕಾದ್ರೆ ನೀವು ರಾಖಿ ಕಟ್ಟಬಹುದು. ಇವಾಗ ಸದ್ಯಕ್ಕೆ ಬೇಡ. ಓಕೆ ಓಕೆ, ತಮಾಷೆಯನ್ನ ಬದಿಗಿಟ್ಟು ನಮ್ಮೆಲ್ಲ ವೀಕ್ಷಕರಿಗೆ ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು ಗರ್ಲ್. ಅಣ್ಣ ಥ್ಯಾಂಕ್ ಯು, ಥ್ಯಾಂಕ್ ಯು. ಅಣ್ಣ ಅಂತ ಅಣ್ಣ, ಯಾವನ್ ಅಣ್ಣ ಇಲ್ಲಿ? ಯಾವನ್ ಗಣ್ಣ ಇಲ್ಲಿ? ಯಾವನ್ ಗಣ್ಣ ಇಲ್ಲಿ? ಅದು ಸುಲಭವಾಗಿ ಈ ನಿರಂಜನನ್ನ ನೀವೆಲ್ಲ ಯಾಮಾರ್ಸಕ್ಕಾಗತ್ತಾ? ಅಸಾಧ್ಯ, ಅಸಂಭವ. ಇರ್ಲಿ, ಅದು ಪರವಾಗಿಲ್ಲ. ನಮ್ಮ ಮಜಾ ಭಾರತದ ಎಲ್ಲ ಅಣ್ಣಂದಿರೇ, ಸದ್ಯಕ್ಕೆ ನಮ್ಮ ಶೋನ ಶುರು ಮಾಡೋಣ. ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಮಜಾ ಮಾಡೋದಕ್ಕೆ ಅಂತಾನೆ ರೆಡಿ ಆಗಿರುವಂತಹ ನಮ್ಮ ತೀರ್ಪಗಾರನ ವೆಲ್ಕಮ್ ಮಾಡೋಣ. ಚಂದನವನದ ರಾಕ್ ಸ್ಟಾರ್ ಗುರು ಕಿರಣ್ ಸರ್, ವೆಲ್ಕಮ್. ಸೊ ನಮ್ಮ ಮುಂದಿನ ಬ್ಯೂಟಿಫುಲ್ ಜಡ್ಜ್ ಮಯೂರಿ, ವೆಲ್ಕಮ್ ಟು ದ ಶೋ. ನಿರಂಜನ್ ಎಷ್ಟು ಜನ ಕಟ್ಟಿದ್ದಾರೆ ನಿಮಗೆ ರಾಖಿ? ಜಾಗ ಇರಲಿಲ್ಲ ಸರ್ ಆಕ್ಚುಲಿ ಕೈಯಲ್ಲಿ, ಅದಕ್ಕೋಸ್ಕರ ಬಿಚ್ಚಿಟ್ಟು ಬಂದಿದ್ದೀನಿ ಮನೇಲಿ. ಇಲ್ಲಿ ತನಕ ಇತ್ತು, ಯಾಕೆಂದ್ರೆ ನಾನು ಒಂಥರ ಎಲ್ಲರಿಗೂ ರಕ್ಷೆ ಇದ್ದಂಗೆ. ನಾನು ಸ್ಪೆಷಲಿ ಹೆಣ್ಣು ಮಕ್ಕಳಿಗಂತೂ ತುಂಬಾ ರಕ್ಷೆ ಕೊಡ್ತೀನಿ ನಾನು. ನಗ್ಸೋದಕ್ಕೆ ಅಂತಾನೆ ಸುಪಾರಿ ತಗೊಂಡಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ಯುದ್ಧಕ್ಕೆ ಹೋದಂಗೆ ರೆಡಿ ಆಗ್ತಿರಲ್ಲೋ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ರೆಡಿ ಆಗಿರ್ಬೇಕಾದ್ರೆ ನಾವ್ ಯಾಕೆ ತಡ ಮಾಡ್ಬೇಕು? ಬನ್ನಿ ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದೇ ಬಿಡೋಣ. ಈ ಬ್ಯಾಚುಲರ್ಸ್ ಏನೇನೇನೆಲ್ಲ ಮಾಡ್ತಾರಪ್ಪ. ನಾಟಕ ಮಾಡ್ತಾರೆ, ಬಣ್ಣ ಹಚ್ತಾರೆ, ಸುಮ್ನೆ ಡ್ರಾಮಾ ಮಾಡ್ತಾರೆ. ಬದುಕೋದಕ್ಕೆ ಇವೆಲ್ಲ ಮಾಡ್ಲೇಬೇಕು ಬಿಡಿ. ಆದರೆ ಫ್ರೆಂಡ್ ಪ್ರೀತಿನ ಉಳಿಸೋದಕ್ಕೆ ನಮ್ಮ ಬ್ಯಾಚುಲರ್ಸ್ ಒಂದು ಮೆಗಾ ಸೀರಿಯಲ್ ಮಾಡಿಸ್ತಾ ಇದಾರೆ. ಅದೇನು ಅಂತ ನೋಡ್ಕೊಂಡ್ ಬರೋಣ. ಬ್ಯಾಚುಲರ್ಸ್ ರೆಡಿ ನೆನಪ? ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ಸ್. ನಮಸ್ಕಾರ ಸರ್. ಈ ಬ್ಯಾಚುಲರ್ ಲೈಫ್ ಒಂಥರ ಜೇನುಗೂಡು ಇದ್ದಂಗೆ ಸರ್. ಒಳಗಡೆ ಸಿಹಿ ಇದೆ ಅಂತ ಗೊತ್ತಿದ್ರು ಯಾರು ಹತ್ರ ಬರಲ್ಲ ಸರ್. ನಮ್ ಲೈಫ್ ಹೆಂಗಂದ್ರೆ ಮುಟ್ಟಿದ್ರೆ ಮುನಿ ಗಿಡ ಇದ್ದಂಗೆ, ಅರಳಿದಾಗ ಮುಟ್ಟಬೇಕು ಅನ್ಸುತ್ತೆ, ಮುಟ್ಟಿದ್ರೆ ಮುದುಡೋಗುತ್ತೆ ಸರ್. ಇಂಡಿ ಹಾಕಿ ಸಾಕಾಗಿ ಹೋಗಿದೆ ನೋಡಿ. ಈ ಬಟ್ಟೆ ಹೋಗಿ ಸವಸನೆ ಬೇಡ ಅನ್ಸ್ಬಿಟ್ಟಿದೆ ಅತ್ಲಾಗಿ. ಪಾಟೀಲ್ರು 1 ವಾರ ಊರಿಗೆ ಹೋಗ್ತೀನಿ ಅಂತ ಒಂದೇ ದಿವಸಕ್ಕೆ ಬಂದ್ಬಿಟ್ರಿ. ಬರ್ಬೇಕಾಯ್ತಪ್ಪ.
ಏನ್ ಊರಿಗೆ ಹೋಗಿದ್ ಕಾರಣ? ಎಷ್ಟ್ ದಿವ್ಸ ಅಂತ ಹಿಂಗೆ ಬಟ್ಟೆ ತೊಳ್ಕೊಂಡಿರ್ಲಿ, ನಮಗೂ ಒಂದು ಮದ್ವೆ ಅನ್ನೋದು ಬೇಕಲ್ವೇ, ಹೆಣ್ ನೋಡಕ್ ಹೋಗಿದ್ವಿ. ಅಂತೂ ಇಂತೂ ಪಾಟೀಲ್ರು ಬ್ಯಾಚುಲರ್ ಲೈಫಿಗೆ ವಿದಾಯ ಹೇಳಿ ಒಂದು ಹುಡುಗಿ ಬಾಳ್ನ ಹಾಳು ಮಾಡ್ತಾ ಇದಾರೆ ಅಂತ ಆಯ್ತು. ನಾಲ್ಗೆ ಗೆಲ್ಲುದಿಲ್ಲ ಅಂತ ಬಾಯಿಗೆ ಬಂದಿದ್ ಮಾತಾಡ್ತಿದ್ದೀರಾ, ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರ್ಲಿ. ಕೆಲ್ಸ ಆಯ್ತಾ? ಹುಡುಗಿ ನೋಡೋ ಕೆಲ್ಸ ಆಯ್ತಾ ಅಂದೆ. ಆಯ್ತಪ್ಪ. ಬನ್ನಿ ಹಿಂಡನ. ಬಟ್ಟೆ ಹಿಂಡನ್ರಿ. ಜಾಸ್ತಿ ಹಿಂಡಕ್ ಹೋಗ್ಬೇಡಿ, ಆಲ್ರೆಡಿ ಕಲರ್ ಡಿಮ್ ಆಗಿದೆ ಬಟ್ಟೆದು. ಸರಿ ಆಗ ಕೆಲ್ಸ ಕರೆಕ್ಟ್ ಆಗಾದ್ರೆ ಏನು ಡಿಮ್ ಆಗಲ್ಲ. ಮಡಿ ಮೈಲ್ಗೆ ಸ್ನಾನ. ಪಾಟೀಲ್ರಿ, ಈ ಮೊಬೈಲ್ ಬಂದ್ರ ಮೇಲೆ 11 ಗಂಟೆ ಸ್ನಾನ ಮಾಡ್ತಾರ್ರಿ. ನಾವೇನ್ ಬೇಕು ಅಂತ ಲೇಟ್ ಮಾಡಿಲ್ಲ, ನೀರ್ ನಿಂತೋಗಿದ್ದು. ಸರಿನಪ್ಪ, ಎಲ್ಲ ಚೆನ್ನಾಗಿ ತೊಳ್ಕಂಡ? ಕಾರ್ತೆ, ಆ? ಬೆಳಗ್ಗೆ ಮಯೂರಿ ಕಣ. ನೋಡ್ತಾನೆ ಇದೀನಿ ಕಣ. ನಾನ್ ಹೇಳಿದ್ದು ಮೈ ಉರಿ ಅಂತ. ಮತ್ತೆ ಬಾಯ್ ಬಿಟ್ಟು ಸರಿ ಹೇಳ್ದಪ್ಪ ತಾನೇ. ಸಾಗಿಸ್ಬಿಡ್ತೀನಿ. ಮಚ್ಚ, ನಮ್ ಪಾಟೀಲ್ರು ಮದುವೆ ಆಗ್ಬೇಕು ಅಂತ ಇದಾರೆ ಅಂತ ಕಣ. ಓ ಪಾಟೀಲ್ರೆ, ಒಂದ್ ಇಷ್ಟ ತಿಳ್ಕೊಳ್ಳಿ. ಏನು? ಈ ಬ್ಯಾಚುಲರ್ ಲೈಫ್ ಒಂಥರ ಒಳೆ ಇದ್ದಂಗೆ, ಅಡೆತಡೆನೇ ಇರಲ್ಲ, ಯಾವ ಕಡೆ ಬೇಕಾದ್ರೂ ಹರ್ಕೊಂಡು ಹೋಗ್ತಾಗ ಇರ್ಬೋದು. ಆದ್ರೆ ಈ ಸಂಸಾರ ಅನ್ನೋದು ಸಮುದ್ರ ಇದ್ದಂಗೆ, ಅಲ್ಲೇ ಇರ್ಬೇಕು. ಎಷ್ಟು ಹೇಳಿದ್ರು ಒಂದ್ ದಿವ್ಸ ಸಮುದ್ರ ಸೇರ್ಲೇಬೇಕಲ್ವೇ. ಒಂದ್ ದಿವಸ ಅಲೆ ತೆಗೆದು ಈಚಿಗೆ ಎತ್ತಾಗ್ತದಲ್ಲ, ಅವಾಗ ಗೊತ್ತಾಗುತ್ತೆ ನೋಡು. ಮಂಜ ಪೇಪರ್ ನೋಡ್ದ್ಯಾ? ಏನಿದೆಯಪ್ಪ ಅಂತದ್ ಇದ್ರಲ್ಲಿ? ನೋಡು. ಓ ಮೈ ಗಾಡ್, ಏನಾಯ್ತು ಮಗ ಹಿಂಗಾಗುತ್ತಂತ ಅನ್ಕೊಂಡಿರ್ಲ ಕಣ. ಏನಾಯ್ತು? ಹಿಂಗಾಗಿದೆ ನೋಡ. ಏನಾಯ್ತು? ಪೇಪರ್ ರೇಟ್ 4.25 ಮಾಡಿದ್ದಾರೆ. 50 ಪೈಸೆ ದುಡಿಯೋದು ಎಷ್ಟು ಕಷ್ಟ ಅಲ್ವೇನೋ. ನಾನ್ ಹೇಳಿದ್ದು ಅದು ಅಲ್ಲ ಕಣೋ, IT ಕಂಪ್ನಿಲಿ ಪ್ಯೂನ್ ಕೆಲಸ ಖಾಲಿ ಇದೆಯಂತೆ. B.Com ಓದ್ಬಿಟ್ಟು P1 ಕೆಲ್ಸಕ್ಕೆ ಹೋಗ್ತಾನಂತೆ. ಏನ್ ಮಾಡೋದಪ್ಪ, ಕೆಲವೊಂದ್ಸರಿ ಸುಮ್ನಿದ್ದಾಗ ಲೀಡ್ ಅಲ್ಲ, ಗೆಸ್ಟ್ ಎಂಟ್ರಿ ಕೊಟ್ರು ತುಂಬಾ ಖುಷಿ ಆಗುತ್ತೆ. B.Com ಓದಿದ್ರು ಬೀದಿಯಲ್ಲಿ ತಪ್ಪಲಿಲ್ಲ. ಮಗ ತಲೆ ಕೆಡ್ಸ್ಕೊಬಿಡ ಕಣ, ದೇವ್ರಿದಾನೆ. ದೇವ್ರಿದಾನೆ ಅಂತ ಅಲ್ಲಿ ದೇವ್ರ ಅಂತಾನೆ ಬರ್ತಾವ್ ನೋಡ್ಲಾ. ಇದೇ ಭಯ ಭಕ್ತಿ ಇರ್ಬೇಕು. ನಮಸ್ಕಾರ ಸರ್. ನೋಡಿದ್ರ, ಇದೇ ಭಯ ಭಕ್ತಿ ನಾನು 18 ಮನೆ ಮೇಂಟೈನ್ ಮಾಡ್ತಾ ಇರೋದು ಓನರ್ ಆಗಿ. ಒಂಚೂರು ಮರ್ಯಾದೆ ಕೊಡ್ರ. ಏನ್ರ ನಿಮಗ್ ಏನ್ರ ಇದನ್ ಬೀರ್ ಬಾಟ್ಲು ನಾನೇನ್ ಹಾಲನ್ ಬಾಟ್ಲು ಅನ್ನ ಮನೇಲೆ ಕುಡಿಯಕ್ ಶುರು ಮಾಡಿದಾರೇನೋ. ನಿಮ್ ಮನೇಲಿ ಬಂದ್ ಕುಡಿಯಾನ ಇನ್ನು. ಲೇ ನಿಮ್ದು ಯಾಕೋ ಬತ್ತ ಜಾಸ್ತಿ ಆಯ್ತು. ಲೇ ಇದೇಂದು ಮನೇನ ಇಲ್ಲ ದೋಬಿ ಘಾಟೇನ್ರ, ಬಟ್ಟೆ ಎಲ್ಲ ಇಲ್ಲೇ ಒಣೆ ಹಾಕಿದೀರಾ? ಲೈ, ಹೊರಗಡೆ ಮಳೆ ಬರ್ತಾ ಇಲ್ವಾ? ಇವಳಿಗೆ ಯಾರ್ಯಾರ್ದೋ ಫೋಟೋ ತಂದಿಲ್ಲ ಅನ್ಸಿದಿರಲ್ರೋ. ಅವಳು ಯಾರ? ಏನ್ ಮಾತಾಡ್ತಾ ಇದ್ಯಾ? ನಮ್ಮಂತ ಎಷ್ಟೋ ಯುವಕರು ನಿದ್ದೆ ಕದ್ದಿರೋ ಸುಂದರಿ. ಸುಂದ್ರಿ ಅಲ್ಲ ಕಣ, ದೇವತೆ ಕಣೋ, ದೇವತೆ. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಈಗ 3 ತಿಂಗಳು ಬಾಡಿಗೆ, ಈ ಕ್ಷಣ ಈ ಗಂಟೆ ನಾನು ಕಟ್ಬಿಡ್ಬೇಕು ಅಷ್ಟೇ. ಈಗ ಬಾಡಿಗೆ ಕೊಡ್ಬೇಕು ತಾನೆ, ಕೊಡಲೇ. ಅದಕ್ಕೆ ಯಾಕೆ ಅಷ್ಟು ಹರ್ಕತ್ಯ? ಮಗ ಒಂದ್ 10,000 ಇದ್ರೆ ಕೊಡ. ಲೇ, ನನ್ನ ಹತ್ರ ದುಡ್ಡೆಲ್ಲ ಐತೆ. ಚೆಕ್ ಹಾಕು, ಚೆಕ್. ಅಕೌಂಟ್ ಅಲ್ಲಿ ದುಡ್ಡಿಲ್ಲ. ಅದ್ ನನಗ್ ಗೊತ್ತು, ನಿನಗ್ ಗೊತ್ತು, ಅವನಿಗೆ ಗೊತ್ತಾ? ಎಷ್ಟ್ ಕೊಡ್ಬೇಕಂದ್ರೆ ಬಾಡಿಗೆ 48,000 ಕೊಟ್ಬಿಡ್ಬೇಕು. 50,000 ಬರಿಯೋ. ಹೋದ ವರ್ಷದ್ದು ಡೇಟ್ ಹಾಕು. ಸರಿ 1947 ಹಾಕಿದ್ದೀನಿ ಬಿಡು. ತಗೊಳ್ಳಿ. ಹಿಂಗೆ ಕೊಡೋದು ಎಲ್ಲ ವ್ಯವಹಾರ ಕರೆಕ್ಟ್ ಆಗಿ ಇದ್ಬಿಟ್ರೆ ನಾನು ಯಾಕೆ ಮಾತಾಡ್ತೀನಿ? ಬರ್ಲೇ. ಹಲೋ, ಹಾ ಬನ್ನಿ ಇಲ್ಲೇ. ಹಾ, ಬಾಡಿಗೆ ಎಷ್ಟಂದ್ರೆ? 48,000. ಇಲ್ಲಿ ಬರ್ದಿರೋದು ಎಷ್ಟು ಬರ್ದಿದೆ ನೋಡಿ. 50,000. ಇನ್ನು 2,000 ಯಾರು ನಿಮ್ಮ ಅಪ್ಪ ಕೊಡ್ತಾನ? ಕೊಡ್ತೀನಿ ರಪ್ಪ. ಇಸ್ಕೇಳೋ. ತಗೊಳ್ಳಿ. ಹಾ, ಹಿಂಗೆ ಎಲ್ಲ ವ್ಯವಹಾರ ಕರೆಕ್ಟ್ ಆಗಿ ಇರ್ಬೇಕು. ಬರ್ಲೇ. ನನ್ನ ಮಗನೇ ಕಡೆ ಮಗ 2,000 ಹೊಡ್ತೀನಿ. ಮಚ್ಚ, ನನ್ನ ಹುಡುಗಿ ಫೋನು. ಹಲೋ ಚಿನ್ನ. ಹಲೋ ಚಿನ್ನ, ನಮ್ಮ ಅಪ್ಪನ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು ಕಣೋ. ನಿಮ್ಮ ಅಪ್ಪ ಏನಂದ್ರು? ನಮ್ಮ ಅಪ್ಪನ್ಗೆ ಹೇಳ್ದೆ ನೀನ್ ತುಂಬಾ ಸಂಸ್ಕಾರವಂತ ಅಂತ. ಅದಕ್ಕೆ ಅವ್ರು ನಿಮ್ ರೂಮ್ಗೆ ಬರ್ತಾ ಇದಾರೆ. ಸಂಸ್ಕಾರವಂತನೇ ಬಿಹೇವ್ ಮಾಡೋ. ಸರಿ ಕಣೆ. ಲೇ ಮಚ್ಚ, ಇವತ್ತು ನನ್ನ ಹುಡುಗಿ ಅಪ್ಪ ರೂಮಿಗೆ ಬರ್ತಾವ್ರೆ. ಹೌದಾ ಮಗ? ಹಂಗಾದ್ರೆ ಒಂದ್ ಕೇಸ್ ಬೇರೆ ತರ ಕೇಳು. ಲೇ, ಆಮ್ಲೆಟ್ ಹಾಕ್ಬಿಡ್ತೀನಿ. ಲೇ, ಹಂಗೆ ಸಿಗರೇಟ್ ಹೇಳ್ಬಿಡು. ಹೌದು, ನನ್ನ ಮಕ್ಕಳ ಬಿಟ್ಬಿಡ್ತೀನಿ. ಸೀರಿಯಸ್ ಆಗಿ ಏನಾದ್ರು ಯೋಚನೆ ಮಾಡ್ರೋ. ಒಂದ್ ಐಡಿಯಾ ಕಣ. ಏನು? ಇವನ್ ಕೇಳು. ಏನಾದ್ರು ಹೇಳ್ರೋ. ಈಗ ನಿಮ್ಮ ಮಾವ ಬರ್ತಾವನೆ, ಹಾ. ನೀನು ಒಳ್ಳೆ ಮನ್ತಂದನು ಅಂತ ತೋರಿಸ್ಬೇಕು. ಹಾ. ಸರಿ ಕಣ, ಮಾಡೋಣ. ಏನು? ಫಸ್ಟ್ ಚಿತ್ರಾನ್ನ ಮಾಡೋಣ, ಆಮೇಲೆ ಪ್ಲಾನ್ ಯೋಚನೆ ಮಾಡೋಣ ಅಂದೆ. ಐಡಿಯಾ ಕೊಟ್ರು. ಐಡಿಯಾ ಮಗ, ಹಾ. ನೀನು ಸಂಪ್ರದಾಯಸ್ಥ ಮನೆತನ ಹುಡುಗ ಅಂತ ಗೊತ್ತಾಗಬೇಕು. ಹಾ. ಸಂಪ್ರದಾಯಸ್ಥ ಅಂದ್ರೆ ಮನೇಲಿ ಒಂದು ಹುಡುಗಿ ಇರ್ಬೇಕು. ಹೌದು, ಇರ್ಬೇಕು. ನಾನ್ ಮಾಡಲ್ಲಪ್ಪ.
ಲೇ, ಮಜಾ. ಮಾಡಿ ಸಾಕಾಗೋಗಿದೆ, ಲೇ, ನಂಗೆ ಮಜಾ, ಆಗಲ್ಲ. ಮಜಾ, ಮಜಾ. ನಮ್ಗೆ ಆಗಲ್ಲ ಕಣ. ಪಾರ್ಟಿ ಕೊಡಿಸ್ತೀನಿ ಕಣ. ಎಷ್ಟು ಕೊಡಿಸ್ತೀಯಾ? ಹಲೋ, ನಿಮ್ಗೂ ಕೊಡಿಸ್ತೀನಿ ಸರ್. ಕಳ್ಳ. 3 ಸರಿ ಪಾರ್ಟಿ ಕೊಡಿಸ್ಬೇಕು. ಆಯ್ತು ಕಣ, ಕೊಡಿಸ್ತೀನಿ. ನೋಡ ಮಗ, ಹಂಗಂದ್ರೆ ಓಕೆ. ಇವನು ನೋಡಕ್ ಕೆಂಪಿದಾನೆ. ಇವನು ನಿನ್ನ ಅತ್ತಿಗೆ, ನಾನೇ ನಿನ್ನ ಅಣ್ಣ. ನೋಡ್ತಾ ಇರೋ ಹೆಂಗ್ ಆಕ್ಟಿಂಗ್ ಮಾಡ್ತೀವಂತ. ಮಾಡಿಲ್ಲ, ಹೋಗ್ ರೆಡಿ ಆಗಿ ನೀನು. ಓಕೆ ಓಕೆ. ನಾನು ಕೆಂಪಿಗಿಲ್ಲ, ಹಾಲಿನ ತರ ಇದ್ದೀನಿ. ಮತ್ತೆ ಯಾಕೋ ಡಲ್ ಆಗಿದ್ಯಾ? ಇದೆಲ್ಲ ಹೊರ್ಕೋತಾಗುತ್ತೆ ಅಂತ್ಯಾ? ಬೇಗ ಬೇಗ ರೆಡಿ ಆಗೋ ಮಚ್ಚ. ಡಿಟ್ಟೋ ನನ್ನ ಅಣ್ಣನ ತರನೇ ಕಾಣ್ತೀಯ. ನಿನ್ ಪಾಟಿಲ ಹೆಂಗ್ ಕಾಣ್ತಾನೋ ಗೊತ್ತಿಲ್ಲ. ಲೇ, ನಮ್ಮ ಮಾವ ಬರೋ ಟೈಮ್ ಆಯ್ತು, ಒಳಗು ಬೇಗ ಬೇಗ. ಆಯ್ ಮಾಮ, ಬನ್ನಿ ಒಳಗಡೆ. ಅಂದ್ರೆ ಎದ್ದಾಗ ಬಂದು ಬಿಡ್ತೀನಿ. ಸರಿ ಮಚ್ಚ, ಬಾರೋ. ಅಂಕಲ್ ಬನ್ನಿ ಒಳಗಡೆ. ಏನ್ ಅನ್ಕೊಂಡಿದ್ಯೋ? ಏನ್ ಅನ್ಕೊಂಡಿದ್ಯಾ? ನೀನ್ ಬಾಯಿ ಅರ್ಧ ಕುಡಿದ್ಬಿಟ್ಟು ಉಂಡಾದ್ಮೇಲೆ ಕೈ ತೊಳೆಯಕ್ಕೆ ನನ್ ಮಗಳೇ ನೀರ್ ಅನ್ಕೊಂಡಿದ್ಯಾ? ಏನು ಅರಿಯದ್ ನನ್ನ ಮಗಳಿಗೆ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿದ್ಯಲ್ಲೋ. ನಿನ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಕಲೆಕ್ಟ್ ಮಾಡಿದೀನಿ. ಯಾರಪ್ಪ ಇವರು? ಸಾಕ್ಷಾತ್ ದೇವ್ರೇ ಇದ್ದಂಗಿದ್ದಾರೆ. ಸರ್, ಯಾಕೆ ಕಳ್ತಾ ಇದ್ದೀರಾ? ಇವರೆಲ್ಲ ನನ್ನ ಕಾಡದ್ದಿ ಮುಳ್ಳದ್ದಿ ಅಂತ ಇದ್ರು. ಫಾರ್ ದ ಫಸ್ಟ್ ಟೈಮ್ ನೀವು ನನ್ನ ದೇವ್ರು ಅಂತ ಇದ್ದೀರಾ. ಇವರು ನಮ್ಮ ಅಣ್ಣನ ಹೆಂಡತಿ ಸೀತಾ ಅಂತ. ನಮಸ್ಕಾರ. ನಮಸ್ಕಾರ. ಅದಕ್ಕೆ ಇವರು ನನ್ನ ಫ್ರೆಂಡ್ ಅಪ್ಪ. ತೂಕದ ಮನುಷ್ಯನ ನಿಲ್ಸೇ ಮಾತಾಡ್ತಿದ್ಯಲ್ಲೋ, ಕೂರ್ಸ್ ಮಾತಾಡೋ. ಕೂತ್ಕೊಳ್ಳಿ ಅಂಕಲ್. ಇವ್ರ ಹೆಸರು ಸೀತೆ ಅಂತ. ಆಶೀರ್ವಾದ ಮಾಡಿ. ಎದ್ದೇಳಪ್ಪ. ಸಾಯಂಕಾಲ 3 ಬೇರೆ ಓಕೆನಾ? ಏನ್ ಸೌಂಡು? ಜಿರಳೆ ಜಿರಳೆ. ಹೆಣ್ಮಕ್ಳಿದ್ ಮನೆಯಲ್ಲಿ ಜಿರಳೆ ಬರೋ ಸಹಜ. ಜಿರಳೆ ನೋಡಿ ಹೆದರ್ಕೊಳ್ಳೋದು ಹೆಣ್ಮಕ್ಳಲ್ವಾ? ಆದ್ರೆ ಇಲ್ಲಿ ಯಾರು ಹೆಣ್ಮಕ್ಳವ್ರೆ? ಸೀತಾ, ದೇವತೆ ದೇವತೆ. ಏನು ಅಂದ್ರೆ? ಬೆಳಗ್ಗೆ ನಿನ್ ಮುಖ ನೋಡಿದ್ರೆ ನಾನು ಆಚೆ ಬರಲ್ಲ ಅಂತ ಗೊತ್ತಿಲ್ವೇನೆ? ಅಯ್ಯೋ, ಇವಾಗ ಏನಾಗಿದೆ ನೋಡ್ಕೊಂಬಿಡಿ. ಮೇಕಪ್ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ತಮ್ಮ, ಅಂದಂಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ನನ್ನ ಫ್ರೆಂಡ್ ಅಪ್ಪ ಅಂದಂಗೆ. ಅವರು ನಮ್ಮ ಅಣ್ಣ ಶ್ರೀರಾಮ ಅಂತ. ಶ್ರೀರಾಮಚಂದ್ರ ಇದ್ದಂಗೆ. ರಾಮ, ಸೀತೆ, ನೀನು ಹನುಮಂತ. ಇಷ್ಟು ಒಳ್ಳೆ ಅನ್ನ ಅದಕ್ಕೆ ಇಟ್ಕೊಂಡು ಹೊರಗಡೆ ಮಣ್ಣು ತಿಂತ ಇದೆಯಲ್ಲೋ. ಲಕ್ಷ್ಮಣ, ಅಣ್ಣ, ಮನೇಲಿ ಅನ್ನ ಇರ್ಲಿಲ್ವೇನಪ್ಪ? ಅದಲ್ಲ, ಸಿನಿಮಾ ಥಿಯೇಟರ್ ಅಲ್ಲಿ ಒಂದು ಹುಡುಗಿ ಜೊತೆ ಸಿನಿಮಾ ನೋಡ್ತಾ ಇದ್ದ. ಸಿನಿಮಾ ನೋಡ್ತಾ ಇದ್ದ. ಸೀತೆ, ಹೇಳು, ಏನಕ್ಕೆ ನೋಡ್ತಾ ಇದ್ದಂತ ಹೇಳು. ಹೇಳು ಅಂದ್ರೆ ನಾನೇನು ಹೇಳೋದು ನನಗೇನು ಗೊತ್ತಿಲ್ಲ. ಯಾಕೆ ಅಳ್ತವ್ರೆ? ಅಲ್ಲ, ಯಾಕೆ ಅಳ್ತವ್ರೆ? ಏನ್ ಮಾತಾಡ್ಬೇಕು ನೆನಪು ಮಾಡ್ಕೊತಾ ಇದಾರೆ. ಅಂದ್ರೆ ಮನ್ಸಲ್ಲಿ ಇರೋದನ್ನ ಹೇಳಕ್ಕೆ ಒತ್ತಾಡ್ತಾ ಇದ್ದಾರೆ. ಸೀತೆ, ಹೇಳು ಹೇಳು. ಅಪ್ಪ ಹನುಮಂತು, ಕೂಲಾಗಿ ಕೂಲಾಗೆ ಹೇಳ್ತೀನಿ. ಅಪ್ಪ ಹನುಮಂತು, ಅದಕ್ಕೆ ನನ್ ತಂಗಿ ಸಾಯೋ ಕೊನೆ ಕ್ಷಣದಲ್ಲಿದ್ದಾಳೆ. ಅವಳಿಗೆ ದರ್ಶನ್ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಆಸೆ ಇತ್ತು. ಅವಳು ಕೊನೆ ಆಸೆನ ಇಷ್ಟು ಬೇಗ ಈಡೇರಿಸ್ಬಿಟ್ಟೆ ಅಪ್ಪ. ಸೀತೆ, ದರ್ಶನ್ ಸಿನಿಮಾ ಏನು, ಸುದೀಪ್ ಸಿನಿಮಾನು ಕಾರ್ನರ್ ಸೀಟ್ ಅಲ್ಲೇ ಕೂರ್ಸಿ ತೋರಿಸಿರ್ತಾನೆ. ಅಂದ್ರೆ ಸಿನಿಮಾ ನೋಡು ಅಂತ ಹೇಳಿದ್ದು ನೀವೇನಾ? ನಾನೇ ಹೇಳಿದ್ದು. ಏನು ಸಂಪ್ರದಾಯ, ಏನು ಸಂಸಾರ. ಹನುಮಂತು, ನಿನ್ಗೆ ಹೊಟ್ಟೆ ಹಸಿವಾಗಿರುತ್ತೆ, ನಾನು ಊಟ ಮಾಡಿ ಬರ್ತೀನಿ. ನಿಮ್ಗೆಲ್ಲ ಊಟ ಮಾಡ್ಕೊಂಡು ಬರ್ತೀನಿ. ತಮ್ಮ, ಅಂದಂಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನನ್ನ ಫ್ರೆಂಡ್ ಅಪ್ಪ. ಹೌದಾ? ಮಾತಾಡ್ತಾರೆ, ನನ್ಗೊಂಚೂರು ಬಂದ್ಬಿಡ್ತೀನಿ. ಎಂತ ಅಣ್ಣ, ಎಂತ ಹಕ್ಕೆ. ನಿನ್ನ ಫ್ಯಾಮಿಲಿ ನೋಡ್ತಾ ಇದ್ರೆ ಒಂದು ಕ್ಷಣ ಸೂರ್ಯವಂಶ ಸಿನಿಮಾ ನೋಡ್ದಂಗ ಆಗ್ತಾ ಇದೆಯಲ್ಲೋ. ಮೊನ್ನೆ ಪಾರ್ಕ್ ಅಲ್ಲಿ ಒಂದು ಹುಡುಗಿಗೆ ಲೈನ್ ಹೊಡಿತಾ ಇದ್ದೆ. ಪಾರ್ಕು ಪಾರ್ಕು ಪಾರ್ಕ್. ತಮ್ಮ, ಅಣ್ಣ, ತಮ್ಮ, ಅಣ್ಣ, ಪಾರ್ಕ್ ಅಲ್ಲೂ ಬಿಟ್ಟಿಲ್ವೇನೋ ಲೋಪರ್ ನನ್ನ ಮಗನ. ಪಾರ್ಟಿ ಪಾರ್ಟಿ. ಸರ್, ಅದು ನಮ್ ಚಿಗಮ್ಮನ ಮಗಳು ಒಳೆ ನರಸೀಪುರದಿಂದ ಬಂದಿದ್ಲು. ಒಳೆ ನರಸೀಪುರ. ಒಳೆ ನರಸೀಪುರದಲ್ಲಿ ನಾನು ಹೆಂಡತಿ ಸಡಕ ಒಬ್ಬ ಅಲ್ಲೇ ಅವನೇ. ಇರ್ಲಿ ಇರ್ಲಿ, ಚೆನ್ನಾಗಿರ್ಲಿ. ಅವಳಿಗೆ ಒಳೆ ತೋರಿಸ್ತೀನಿ ಅಂದ. ಬೆಂಗಳೂರಲ್ಲಿ ಎಲ್ಲಪ್ಪ ಒಳೆ ಇದೆ, ಹೋಗ್ ಪಾರ್ಕ್ ತೋರ್ಸ್ಕಬ ಅಂತ ನಾನೇ ಹೇಳಿದ್ದೆ. ಅಂದ್ರೆ ಪಾರ್ಕ್ ನೋಡು ಅಂತ ಹೇಳಿದ್ದು ನೀವೇನಾ? ನಾನೇ. ಓನರು ಬಂದ. ಮಕ್ಕಳ ಏನೋ ಮಾಡ್ತಾ ಇದ್ದೀರಾ? ಬರ್ತಾ ಇದ್ದೇನೆ. ಏನಾದ್ರು ಮಾಡಿ ಒಳಗಡೆ ಕರ್ಕೊಂಡು ಹೋಗು. ಪಾರ್ಟಿ ಪಾರ್ಟಿ ಅಂದಂಗೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಯಜಮಾನ್ರೆ.
ಗುಂಡ ಅಂತ ಗುಂಡ ಚೆನ್ನಾಗಿದ್ದೀರ ದುಡ್ಡಿಗೆ ಬನ್ನಿ ಮಕಾದ್ರೂ ತೊಳ್ಕ ಬನ್ನಿ. ಬರುವಾಗ್ಲೇ ತೊಳ್ಕ ಬರ್ನಿಲ್ವಾ? ಅಲ್ಲ ಕಾಲು ಕೈ ಎದ್ದು ತೊಳ್ಕ ಬನ್ನಿ. ಅವಾಗ್ಲೇ ತೊಳ್ಕ ಬಂದೆ. ಅಯ್ಯೋ ನಮ್ಮ ಮನೇಲಿ ಬಂದ್ಮೇಲೆ ಏನಾದ್ರೂ ತೊಳ್ಕಬೇಕು, ಅದು ನನ್ನ ಸಂಪ್ರದಾಯ. ಬನ್ನಿ 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 ಬನ್ನಿ. ಏನ್ ಅನ್ಕೊಂಡ್ಬಿಟ್ಟಿದಾರ ನನ್ನ ಏನ್ ನನ್ನ ಹೆಂಗ್ ನಿಮ್ ಕಡೆಗೆ ಹೆಂಗ್ ಕಾಣ್ತಾ ಇದ್ದಾನು ಅಂತ. 2018 ಚೆಕ್ ಕೊಡಿ ಅಂದ್ರೆ 1942 ಕೊಟ್ಟಿದ್ದೀರಲ್ರು, ಹಂಗಾಕ್ಬಿಟ್ಟಿದ್ದೀನಿ ನೋಡ್ರ ನಿಮ್ ಚೆಕ್. ಈ ಕ್ಷಣ ಈ ಗಂಟೆ ನನ್ನ ಬಾಡಿಗೆ ನಾನು ಕೊಟ್ಬಿಡ್ಬೇಕು. ಅಲ್ಲ ಸಾಯಂಕಾಲ ಕೊಡ್ತೀವಿ ಹೋಗಿ. ನನಗೆ ಅದೆಲ್ಲ ಬೇಕಾಗಿಲ್ಲ, ನನಗೆ ಈಗ ಬೇಕೇ ಬೇಕು ನನ್ನ ಬಾಡಿಗೆ ಅಷ್ಟೇ. ಅಲ್ಲ ನಾವು ಸಾಯಂಕಾಲ ಕೊಡ್ತಿದ್ವಿ ಸರ್. ಮಾತು ಬೇಡ ಜಾಸ್ತಿ, ನೆಲ ಉರ್ಬಿಟ್ಟು ಕಾಸು ಮಾಡ್ಬೇಕು. ಯಾರು ನೀವು? ನಾನು ಪಾಟೀಲನ್ ತಂಗಿ. ಅಂತ ಕಿತ್ತೋದ್ ನನ್ನ ಮಗಂಗೆ ಇಂಥ ತಂಗಿಯ. ನೀವ್ ಯಾಕೆ ಬಂದಿದ್ರಿ? ಅವರು 3 ತಿಂಗಳು ಬಾಡಿಗೆ ಕೊಡ್ಬೇಕು. ಹೌದಾ? ಇವಾಗ ಕೊಡ್ಲೇಬೇಕಾ? ಕೊಡ್ಲೇಬೇಕು. ನಿಜವಾಗ್ಲೂ ಕೊಡ್ಬೇಕಾ? ನೀವು ಈ ಮನೇಲಿ ಎಷ್ಟು ತಿಂಗಳು ಇರ್ತೀರಾ? 3 ತಿಂಗಳು ಇರ್ತೀನಿ. ಹಾಗಾದ್ರೆ ಆ 3 ತಿಂಗಳು ಬಾಡಿಗೆ ನನಗೆ ಬೇಕಾಗಿಲ್ಲ. ಸಿಂಗಲ್ಲ ತಿಂಗಲ್ಲಿ ಹಂಗಾದ್ರೆ ನನ್ನ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾ ಇರಿ. ಅಲ್ಲ ಬಾಡಿಗೆ ಏನೋ ಅಯ್ಯೋ 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 ಅಯ್ಯೋ, ನಿಮ್ಮ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಇರ್ಲಿ ಬಿಡಿ. ಅಲ್ಲ ಅಡ್ವಾನ್ಸ್ ಬಾಡಿಗೆ. ನಿಮ್ ದುಡ್ಡು ನಮ್ ದುಡ್ಡು ಏನು ಒಲಿಂಪಿಕ್ಸ್ ಅಲ್ಲಿ ಹೋಗಿ ಗೋಲ್ಡ್ ಮೆಡಲ್ ಹೊಡಿಬೇಕಾಯ್ತಾ? ನಿನ್ನ ಹತ್ರ ಇದ್ರು ನಂದೇ, ನನ್ನ ಹತ್ರ ಇದ್ರು ನಿಮ್ದೆ. ಇಟ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳಿ. ಅವರುಗಳ ಬಾಡಿಗೆ ಬೇಡ ಅಂತ ಇಲ್ವಾ? ನಿಮ್ಮ ಅಪ್ಪಂಗೆ ಆಪರೇಷನ್ ಆಗ್ತಾ ಇದೆ ಅಂತೆ. ಬ್ಲಡ್ ಹಳೇದಾಗ್ಬಿಟ್ಟಿದೆ ಅಂತೆ, ಹೊಸ ಬ್ಲಡ್ ಹಾಕ್ಬೇಕಂತೆ. 15,000 ಬೇಕಾ? 15,000 ಬೇಕಂತೆ. ಅಲ್ಲ 25,000. ಸಾಕು ಸುಮ್ಮನೆ ಏನೋ 25,000ನ ಈಗಿಂದ ಈಗ 25,000 ಅಂದ್ರೆ ಹೆಂಗ್ ಕೊಡಕ್ಕಾಗುತ್ತೆ ನಮ್ಗೆ? ಇವಳು ನಮ್ಮ ಮನೆಗೆ ಬೇತಾಳ ಅಂಟ್ಕೊಂಡಿದ್ದಾಳೆ. ಯಾರು ಬೇತಾಳ? ನೀವು ಗಳಿಕೊಂಡ್ರೆ ಬೇತಾಳ? ಏನೋ ರಣ್ಣನ್ ನೋಡ್ಕೊ ಬಂದಿರೋದವಳು. ಏಯ್ ಏನೋ ಎಷ್ಟು ಎಷ್ಟು ದುಡ್ಡು ಎಷ್ಟು ಕೊಡ್ಬೇಕಮ್ಮ? 25,000. 25,000 ಅಲ್ಲ, ಅವಳಿಗೋಸ್ಕರ ನಾನು 50,000 ಕೊಡ್ತೀನಿ ತಗೊಳ್ಳಿ. ನಾನು ಹೋಗಿ ಹಾಸ್ಪಿಟಲ್ ಕೊಟ್ಬಿಟ್ಟು ಬರ್ತೀನಿ. ಬೇಗ ಬೇಗ ಕೊಟ್ಬಾ. ನೀನೇನು ತಲೆ ಕೆಡ್ಸ್ಕೊಬೇಡ, ನಿನಗ್ ನಾನಿದ್ದೀನಿ. ಅಲೋ ಇನ್ನ 50,000 ರೂಪಾಯಿ ಬೇಕಂತ. ಏನಕ್ಕೆ ಏನಣ್ಣ ಏನು ಸಂಪ್ರದಾಯ ಅಂತೀನಿ. ಆದ್ರೂ ನೀನ್ ಆ ಸರೋಜನ ಮಗಳಿಗೆ ಲವ್ ಲೆಟರ್ ಕೊಟ್ಟಲ್ಲ ಯಾಕೆ? ಅದು ತಮ್ಮ ಹನುಮಂತ ಅಣ್ಣ ಆ ಸರೋಜನ್ಗೆ ಆಸ್ತಿ ಪತ್ರ ಕೊಡಕ್ ಹೇಳಿದ್ದೆ, ಕೊಟ್ಟೇನಪ್ಪ? ನಾನೆಲ್ಲ ಇಲ್ಲ ಅಂತೀನಣ್ಣ. ನೀನ್ ಕಾಲಲ್ಲಿ ಹೇಳಿದ್ನ ಕೈಯಲ್ಲಿ ಮಾಡಲ್ವಣ್ಣ? ಹೌದೌದೌದು ಆಸ್ತಿ ಪತ್ರ ಕೊಟ್ಟಿದ್ರ? ಹೌದೌದು ನಾನೇ ಕೊಡು ಅಂತ ಹೇಳಿದ್ದೆ. ನೀವೇ ಕೊಡು ಅಂತ ಹೇಳ್ಬಿಟ್ರ? ನಾನೇ ಹೇಳಿದ್ದೆ. ತಮ್ಮ ಅಂದಂಗೆ ಇವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಕಣ. ನಾನು ಅವನು ಮಾವ. ಮಾವ ಅಂದ್ರೆ ಅರ್ಥ ಆಗ್ಲಿಲ್ಲ. ನನ್ನ ಮಗಳನ್ನ ಇವನ್ಗೆ ಕೊಡ್ತಾ ಇರೋದು. ಇಬ್ರು ಲವ್ ಮಾಡ್ತಾವ್ರೆ. ತಮ್ಮ ಈ ವಿಷಯ ಯಾಕಪ್ಪ ನಮ್ಗೆ ಹೇಳಲೇ ಇಲ್ಲ? ಅಣ್ಣ ನಿನಗೆ ಸಾರಿ ಅಣ್ಣ, ಹೇಳ್ದೆ ಮಾಡ್ಬಿಟ್ಟೆ. ನೀನ್ ಬೇಡ ಅಂದ್ರೆ ಬಿಟ್ಬಿಡ್ತೀನಿ ಬಿಡಣ್ಣ. ಮಗ ಪಾರ್ಟಿ ಫಿಕ್ಸ್. ಮುಚ್ಕೊಂಡ್ ಡ್ರಾಮಾ ಮಾಡೋ. ನೋಡಿ ಬೀಗ್ರೆ, ನಾವು ನೀವು ಬೀಗ್ರಾಗ್ಬಿಟ್ವಿ. ನಮ್ ಬೀಗನು ನಿಮ್ ಬೀಗದ ಕೈನ ಸೇರ್ಸ್ಬಿಡಣ. ಪಕ್ಕ ಸೇರಿಸ್ಬಿಡೋಣ. ಪಕ್ಕ ಬೇಡ, ಒಟ್ಟಿಗೆ ಸೇರ್ಸ್ಬಿಡಣ. ಪಕ್ಕ ಸೇರಿಸ್ಬಿಡೋಣ. ಅಯ್ಯೋ ಒಟ್ಟಿಗೆ ಸೇರ್ಸ್ಬಿಡಣ ಅಂದೆ. ಆದ್ರೆ ಮದುವೆಗೆ ಮುಂಚೆ ನಂದೆರಡು ಪ್ರಶ್ನೆ ಇದೆ. ಅಯ್ಯೋ ಮದುವೆಗಿನ್ನ ಮುಂಚೆ ಪ್ರಸ್ತಾಗಿಸ್ತ ಬೇಡ. ಪ್ರಶ್ನೆ ಅಲ್ಲ ಪ್ರಶ್ನೆ. ಅಯ್ಯೋ ಪ್ರಸ್ತಾಗಿಸ್ತ ಬೇಡ ಅನ್ನಲ್ಲ, ಅವರು ಪ್ರಶ್ನೆ ಅಂತಿದ್ದಾರೆ. ಪ್ರಶ್ನೆನಾ? ಕೇಳಿ ಕೇಳಿ ಕೇಳಿ. ನಮ್ಮ ಹುಡುಗಿ ಇದ್ದಾಳಲ್ಲ, ನಮ್ಮ ಹುಡುಗಿ ಸೀನಿಯರ್ ಬಬಿತನ್ನ ಇವನು ಎಡಕಲ ಗುಡ್ಡದ ಮೇಲೆ ಕರ್ಕೊಂಡೋಗಿ ಅದೇನೋ ಪಿಕ್ಚರ್ ತೋರಿಸಿದನಂತ. ಯಾವಂದ್ರಿ ಬಬಿತಾನ? ಹಂಗ ಹೋಗುವಂತ ನೀವೇ ಹೇಳ್ಕೊಟ್ರ? ಹೊರಗುಂಟೆ ಪಾಳ್ಯ 3ನೇ ಕ್ರಾಸು ಫ್ಲವರ್ ಐತಲ್ಲ ಆ ಮನೆ ಮುಂದೆ. ಲೇ ನಾಯಿ ನನ್ನ ಮಗನೇ. ಅಲ್ಲ ಅಲ್ಲ ಅಲ್ಲ, ನಿಮ್ಗೆ ಹೇಳ್ದೆ ಹೋಗಿದ್ ಹೊಡಿತಾ ಇದ್ದೀರಾ? ಅಲ್ಲ ಕಣೋ, ಪಾಪ ಯಾಕಂಗ್ ಹೊಡಿತಾ ಇದೀಯಮ್ಮ? ಬಬಿತಾ ನನ್ನ ಹುಡುಗಿ ಕಂಡ್ರ. ಅಂದ್ರೆ ನೀನು? ನಾನು ಗಂಡಸು. ನಮ್ ಸೆಟ್ಟಲ್ ಗಂಡಸ್ರು ಯಾರು ಹೆಂಗಸ್ರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರು ನೋಡಿದ್ರು ಹೆಂಗಸ್ತರ ಕಾಣ್ತಾರೆ, ಅವರೆಲ್ಲ ಗಂಡಸ್ರು. ಗಂಡಸ್ತರ ಕಾಣ್ತಾರೆ, ಅವರೆಲ್ಲ ಹೆಂಗಸ್ರು. ಬಟ್ ಆದ್ರೂ ಈ ಸಾಂಗ್ ಯಾಕೆ ಎಲ್ಲರನ್ನು ಕುಣಿಸತ್ ಹೇಳಿ? ಗುರುಕಿರಣ್ ಸರ್. ಗುರು ಸರ್ದಿದು ಮ್ಯೂಸಿಕ್. ಏನಿಸ್ತು ಸ್ಕಿಟ್ ಬಗ್ಗೆ? ನನಗೆ ನನ್ನ ಬ್ಯಾಚುಲರ್ ಲೈಫ್ ನೆನಪಾಯ್ತು. ಆಕ್ಚುಲಿ ನಾವು ಹಿಂಗೆ ಇದ್ವಿ.
ಸೊ ಎಲ್ರು ಐ ಥಿಂಕ್ ಊರು ಬಿಟ್ಟು ಬಂದವರು, ಯೂಶಲಿ ಹಳ್ಳಿಯಿಂದ ಊರಿಗೆ ಬಂದಿರಬಹುದು ಅಥವಾ ಬೇರೆ ಊರಿಂದ ಬೆಂಗಳೂರಿಗೆ ಬಂದವರು, ಎವ್ರಿಬಡಿ ನನ್ನ ಪ್ರತಿಯೊಬ್ಬರು ಕನೆಕ್ಟ್ ಮಾಡ್ಕೋತಾರೆ ಇದನ್ನ. ಪರ್ಫಾರ್ಮೆನ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸಂತು ಯು ಆಸಮ್. ನನ್ ಖುಷಿಯಾಗಿದ್ದು ಎಲ್ಲದಕ್ಕಿಂತ ನಮ್ಮ ಗೊಬ್ಬರ ಅದು ಫೋನಲ್ಲಿ ಇನ್ನು 50,000 ಬೇಕು ಅಂತ ಹೇಳುವಾಗ ಆ ವಾಕ್ ಇದೆಯಲ್ಲ, ಆ ವಾಕ್ ನನ್ ತುಂಬಾ ಫ್ರಾಂಕ್ಲಿ ತುಂಬಾ ಇಷ್ಟ ಆಯ್ತು. ಸ್ಟಾರ್ಟಿಂಗ್ ನಗಿಸ್ತಾನೆ ಇತ್ತು, ಒಂದ್ರ ಮೇಲೆ ಒಂದು ಕಂಟೆನ್ಸ್ ಪಂಚ್ ಹೊಡಿತಾ ಇತ್ತು. ಐ ಥಿಂಕ್ ಲವ್ ದ ಪರ್ಫಾರ್ಮೆನ್ಸ್. ಯಾಕೆ ಬಿಡ. ಥ್ಯಾಂಕ್ ಯು ವೆರಿ ಮಚ್. ಮಯೂರಿ, ನಮ್ಮ ಮಜಾ ಭಾರತಕ್ಕೆ ಯಾರೇ ಬರ್ತಾರೋ ಎಲ್ಲರೂ ಹೇಳ್ತಾರೆ ನಮ್ಮ ಮಜಾ ಭಾರತದ ಹುಡುಗರು ಹುಡುಗಿರಿಗಿಂತ ಚೆನ್ನಾಗಿ ರೆಡಿ ಆಗ್ತಾರೆ ಅಂತ. ಆಕ್ಚುಲಿ ಹೌದು, ಬಿಕಾಸ್ ಅವರು ಕಾನ್ಶಿಯಸ್ ಆಗಿರ್ತಾರಲ್ಲ, ನಾನು ಹುಡುಗಿ ಆಗಿದ್ದೀನಿ, ನಾನು ನೀಟಾಗಿರ್ಬೇಕು. ಹುಡುಗಿರಿಗೆ ಕಾನ್ಶಿಯಸ್ನೆಸ್ ಇಲ್ಲ ಅಂತ ಹೇಳ್ತೀರಾ? ಹಂಗಲ್ಲ, ಅಂದ್ರೆ ಅವ್ರಿಗೊಂಥರ ಹೊಸತನ ಅಲ್ಲ, ಒಂದು ಕ್ಷಣ ಮತ್ತೆ ನೋಡ್ಬೇಕಾಗುತ್ತೆ, ಓ ಹುಡುಗನ ಹುಡುಗಿನ ಅಂತ. ಸೊ ಅಷ್ಟು ನೀಟಾಗಿ ರೆಡಿ ಆಗ್ತೀರಾ. ನನಗೆ ಒಬ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತ ಐ ಥಿಂಕ್ ಅನಿಸ್ತಿಲ್ಲ. ಆಲ್ ಆನ್ ಆಲ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕಾಸ್ಟ್ಯೂಮ್ಸ್ ಆಗಲಿ, ಮಾಡೋ ರೀತಿ ಆಗಿರಲಿ, ಎಲ್ಲರೂ ತುಂಬ ನೀಟಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮಯೂರಿ. ಬಟ್ ಕಮೆಂಟ್ಸ್ ಆಚೆಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಸಲ ಮಜಾ ಭಾರತದ ಮಜಾನೇ ಬೇರೆ 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 ಅಂತ. ಬಟ್ ಏನು ಅಂದ್ರೆ ಈಗ ನಾವು ನಮ್ಮ ಮಜಾ ಭಾರತದ ಬಗ್ಗೆ ತುಂಬಾ ಹೆಮ್ಮೆ ಪಡುವಂತ ವಿಚಾರ, ಮಜಾ ಭಾರತದ ಕಲಾವಿದರ ಬಗ್ಗೆ ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಸುಮ್ನೆ ಹೇಳೋದಿಲ್ಲ ನಾವು ಕರ್ನಾಟಕದ ನಂಬರ್ ಒನ್ ಶೋ ಅಂತ. ದ ಬೆಸ್ಟ್ ಕಾಮಿಡಿಯನ್ಸ್ ನಮ್ಮ ಶೋನಲ್ಲಿದ್ದಾರೆ. ಸೊ ಒಂದು ಕಥೆ ಇದೆ, ಇಷ್ಟೆಲ್ಲ ನಾನು ಮಾತಾಡ್ತಾ ಇದೀನಿ, ಆ ಕಥೆ ನಾನು ಹೇಳೋದಿಲ್ಲ. ಸಂತು, ನೀನೇ ಹೇಳಪ್ಪ. ಏನಂದ್ರೆ ಮೇಡಮ್, ನನ್ನ ಸ್ಮೈಲ್ ಇದೆಯಲ್ಲ, ಆ ಸ್ಮೈಲ್ನ ಟಿ ವಿಲಿ ನೋಡ್ಬಿಟ್ಟು ಒಬ್ರು ಡಾಕ್ಟ್ರು, ಆಕ್ಚುಲಿ ಅವ್ರ ಹೆಸರು ಸಾವಿತ್ರಿ ಮೇಡಮ್ ಅಂತ ಮೇಡಮ್. ಅವರು ಮಕ್ಕಳ ತಜ್ಞರು, ಡಾಕ್ಟರ್ ಅವರು ಆಕ್ಚುಲಿ. ಓಕೆ. ಅವರು ಬಾತ್ರೂಮ್ಗೆ ಹೋಗ್ಬಿಟ್ಟು ಬರುವಾಗ ಅಲ್ಲಿ ಜಾರ್ ಬಿದ್ದು ಆ ಬಾತ್ರೂಮ್ದು ಎಡ್ಜ್ ಇರುತ್ತಲ್ಲ, ಅದು ಇಲ್ಲಿ ಹೊಡೆದು ಅವರು ಫುಲ್ ಮೆಮೊರಿ ಲಾಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಬಾಡಿ ಎಲ್ಲ ಫುಲ್ ಏನು ವರ್ಕ್ ಆಗ್ತಿಲ್ಲ, ಬಟ್ ಮೈಂಡ್ ಚೆನ್ನಾಗಿದೆ. ಸೊ ಅವರು ಮೆಸೆಂಜರ್ ಅಲ್ಲಿ ನನಗೆ ಕನೆಕ್ಟ್ ಆದ್ರು. ಮೆಸೆಂಜರ್ ಅಲ್ಲಿ ಕನೆಕ್ಟ್ ಮಾಡ್ತಾ ಮಾಡ್ತಾ ಒಂದ್ಸರಿ ಸರ್ ನಮ್ಮಮ್ಮ ಮಾತಾಡ್ತಾರಂತೆ ಸರ್ ಅಂದ್ಬಿಟ್ಟು ಆ ಮೆಸೆಂಜರ್ ಅಲ್ಲಿ ಟಾಕ್ ಮಾಡಿದ್ರು. ನಾನು ನಿನ್ನ ಪ್ರೋಗ್ರಾಮ್ನ ತುಂಬಾ ನೋಡ್ತಾ ಇದ್ದೀನಿ ಕಂಡ, ನೀನ್ ನಗೋದ್ನ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ, ನನ್ನ ನೋವುಗಳನ್ನ ನಿನ್ನ ನಗುನಲ್ಲಿ ಮರಿತಾ ಇದ್ದೀನಿ ಅಂತ ಅಂದ್ರು. ನಿನ್ಗೆ ನನಗೆ ನೆಕ್ಸ್ಟ್ ಮಂತ್ ಆಪರೇಷನ್ ಇದೆ, ನಾನು ಬದುಕ್ತೇನೆ ಇಲ್ಲ ಗೊತ್ತಿಲ್ಲ, ಬಟ್ ಒಂದು ಸರಿ ಆ ವಿಡಿಯೋ ಕಾಲ್ ಮಾಡಿ ನಗಪ್ಪ ಅಂದ್ಬಿಟ್ಟು ಅವ್ರ ನಂಬರ್ ಕೊಟ್ರು. ತುಂಬಾ ಇದಕ್ಕಿಂತ ಲಾಫ್ಟರ್ ತುಂಬಾ ಸಖತ್ ನಗ್ದೆ. ನಾನು ನಗ್ತಾಗ ಹೇಳಿದ್ರು, ನಿನ್ ನನ್ನ ಮಗನ ತರ ಕಾಣೋ, ನನ್ಗೆ ತುಂಬಾ ಖುಷಿ ಆಗ್ತೈತೆ, ನಾನು ಆಪರೇಷನ್ಗೆ ಹೋಗೋ ಅಷ್ಟರೊಳಗೆ ಒಂದ್ಸಲ ನಮ್ಮ ಮನೆಗೆ ಬಂದೋಗು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆವಾಗ ನನಗೆ ತುಂಬಾ ಸಕ್ಕ ದುಃಖ ಆಗೋಯ್ತು. ಯಾಕಂದ್ರೆ ಈ ನಗುನ ಪರಿಚಯ ಮಾಡಿದ್ದು ಇದೊಂದು ದೊಡ್ಡ ವೇದಿಕೆ. ಈ ನಗು ಇನ್ನೊಬ್ರಿಗೆ ಅದು ಟಾನಿಕ್ ಆಗುತ್ತೆ, ಇನ್ನೊಬ್ರಿಗೆ ಅದು ಮೆಡಿಸಿನ್ ಆಗುತ್ತೆ ಅನ್ನೋದಾದ್ರೆ ನಾನು ಸಾಯೋವರೆಗೂ ನಗ್ತಾನೆ ಇರ್ತೀನಿ. ಅದು ನನಗೆ, ಯಾಕಂದ್ರೆ ಅವತ್ತು ನಿಜಕ್ಕೂ ನನ್ ಕಣ್ಣೀರ್ ಬಂದ್ಬಿಡ್ತು ಮೇಡಮ್. ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಒಂದ್ ನಗು ಒಬ್ರಿಗೆ ಮೆಡಿಸಿನ್ ಆಗುತ್ತೆ ಅಂದ್ರೆ ರಿಯಲಿ ಗ್ರೇಟ್ ಮ್ಯಾಮ್. ನಾನು ನಿಜವಾಗ್ಲೂ ಧನ್ಯ ಅಂತ ಅನ್ಕೋತೀನಿ. ಸೊ ಸಾವಿತ್ರಿ ಮೇಡಮ್, ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಯ್ತು. ಸೊ ಇವರ ನಗು ನಿಮಗೆ ಔಷಧಿಯಾಗಿ ಕೆಲಸ ಮಾಡ್ತಾರೆ, ಅದಕ್ಕಿಂತ ಸಂತೋಷ ಹೆಮ್ಮೆ ಇನ್ನೊಂದಿಲ್ಲ. ಬಟ್ ನಾವು ನಮ್ಮ ಇಡೀ ಮಜಾ ಭಾರತ ತಂಡದ ಪರವಾಗಿ ಕೇಳ್ಕೊತಾ ಇದೀವಿ, ಆದಷ್ಟು ಬೇಗ ನೀವು ಹುಷಾರಾಗಿ ಆ ಭಗವಂತ ನಿಮ್ಮನ್ನ ಮೊದ್ಲಿಗಿಂತನೂ ಚೆನ್ನಾಗಿ ಆಗೋ ಹಾಗೆ ಮಾಡ್ಲಿ. ಸೊ ಸಂತು ಅವ್ರನ್ನ ಭೇಟಿ ಮಾಡಿದ ಕ್ಷಣ ಒಂದು ವಿಡಿಯೋ ಇದೆ ಮೇಡಮ್. ನೀವೇನಾದ್ರೂ ಈ ಶೋನ ನೋಡ್ತೀರಾ ಖಂಡಿತ, ಅದು ನಾನು ಹೇಳ್ತೀನಿ ನೋಡಿ. ನಿಮ್ಗೋಸ್ಕರ, ನನ್ನೆಲ್ಲ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಿಗೋಸ್ಕರ ಒಂದ್ಸರಿ ಜೋರಾಗಿ ನಕ್ಬಿಡ್ತೀನಿ. ನೀನು ನಗ ಎಲ್ಲರೂ ಯಾವಾಗ್ಲೂ ಸದಾ ಇದೇ ತರ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ ಯು ಸೋ ಮಚ್. ನನಗಿರೋ 2 ಕಣ್ಣಲ್ಲಿ ಒಂದು ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಇನ್ನೊಂದು ಕಣ್ಣಲ್ಲಿ ಸುಡೋ ಬೆಂಕಿ ಕಾಣಿಸುತ್ತೆ. ಒಂದು ಸಹಾಯಕ್ಕೆ, ಇನ್ನೊಂದು ಸಂಹಾರಕ್ಕೆ. ದಾದಾ, ವಿಷ್ಣು ದಾದಾ, ನೀವಿಲ್ಲಿ. ಥ್ಯಾಂಕ್ ಯು ದಾದಾ, ಥ್ಯಾಂಕ್ಸ್ ಫಾರ್ ಕಮಿಂಗ್ ದಾದಾ. ನೋಡಿ ನಿರಂಜನ್, ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ತುಂಬಾ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಈ ಕೈ 6 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡೋಡಿದ್ರೆ ಆ ವ್ಯಕ್ತಿ ಎದ್ ಬಂದಿದ್ದು ಇತಿಹಾಸದಲ್ಲೇ ಇಲ್ಲ.
ಸೂಪರ್ ದಾದ. ಬಟ್ ಇಲ್ಲಿ ಯಾಕೆ ಬಂದಿದ್ದೀರಾ ದಾದ? ಇವತ್ತು ಎಲ್ಲರಿಗೂ ಸ್ವಾರ್ಥ, ಅಸೂಹೆ, ನಾವು ಚೆನ್ನಾಗಿರೋ ಸಾಕು, ನಾವು ಖುಷಿಯಾಗಿದ್ರೆ ಸಾಕು ಅಂತಾರೆ. ಅಂಥದ್ರಲ್ಲಿ ನಿಮ್ಗೋಸ್ಕರ ಅಷ್ಟು ಜನ ಪ್ರೀತಿ ಮಾಡ್ಬೇಕಾರೆ ನೀವ್ಯಾಕೆ ಅದನ್ನ ತಿರಸ್ಕರಿಸ್ತೀರಾ? ನಾನೇನ್ ಮಾಡಿದೆ? ನಾನಿಲ್ಲ ಪಾಪ ಹೆಣ್ಮಗ್ಳು ಒಂದೇ ಕಣ್ಣಲ್ಲಿ ಅಳ್ತಾ ಇದೆ ನೋಡಿ, ನಿಮ್ಮ ರಾಖಿ ಕಟ್ಟಿಲ್ಲ ಅಂದ್ಬಿಟ್ಟು. ಅದು ಆಕ್ಚುಲಿ ದಾದ ಅದು ಹೋಗ್ಲಿ, ನೋಡಿ ಅವ್ರು ನಿರಂಜನ್. ಕಟ್ಟಿಸ್ಕೊಂಡಿಲ್ಲ, ನಿಮಗ್ ಕಟ್ಬಿಡ್ಲಾ ಪ್ಲೀಸ್? ಕಟ್ಟಿ, ಪರವಾಗಿಲ್ಲ. ಹೌದಾ? ನೋಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅಣ್ಣ ಆಗೋದು ಎಲ್ರಿಗೂ ಸಿಗಲ್ಲ, ಅದೊಂಥರ ಬಾಂಧವ್ಯ. ಹಾ ನಮ್ ಕರ್ನಾಟಕದಲ್ಲಿ ಎಷ್ಟೋ ಜನ ಸ್ಟಾರ್ಸ್ ಗಳಿದ್ದಾರೆ. ಹಾ, ಸೊ ಅಣ್ಣವರು ಅಂತ ಕರೆಯೋದು ಒಬ್ಬರನ್ನೇ, ವೆರಿ ವೆಲ್ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರು. ನೀವು ಇಷ್ಟು ಹೇಳದ್ಮೇಲೆ ನಿಮ್ಮ ಮಾತಿಗೆ ಇಲ್ಲ ಅಂತಾನೆ ಹೇಳಲ್ಲ. ರಾಖಿ ತಾನೆ, ಖಂಡಿತವಾಗ್ಲೂ ಆ ಒಂದು ಪ್ರಕ್ರಿಯೆ ನಡೆಯುತ್ತಿಲ್ಲ. ಬನ್ನಿ. ಏನ್ರಮ್ಮ ಬನ್ನಿ ಬನ್ನಿ, ಇಲ್ಲಿ ವೇದಿಕೆ ಮೇಲೆ ಬನ್ನಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನನಗೆ ನಿನಗೆ ಕೊಡಕ್ಕೆ ಅಂತ ಏನಿಲ್ಲ, ನಿನಗೋಸ್ಕರ ನಾನು ನನ್ನ ಮನಸ್ಸಲ್ಲಿ ಅಗಾಧವಾಗಿ ತುಂಬಿಕೊಂಡಿರುವಂತ ಪ್ರೀತಿನ ಕೊಡ್ತಾ ಇದ್ದೀನಿ ತಂಗಿ. ಇನ್ಮೇಲೆ ನಿನ್ನ ರಕ್ಷೆಗೆ ನಾನು ಸದಾ ಸಿದ್ಧ. ದಾದಾ, ತುಂಬಾ ಸಂತೋಷ ಆಯ್ತು ನೀವು ಬಂದು ರಕ್ಷಾಬಂಧನದ ಪ್ರಾಮುಖ್ಯತೆ ಏನು ಅಂತ ಹೇಳ್ಕೊಟ್ರಿ. ಖಂಡಿತ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಅಭಿಮಾನ ನಮ್ಮ ಎಲ್ಲಾ ಕಲಾವಿದರ ಮೇಲಿರಲಿ. ಬರ್ಲಾ? ಥ್ಯಾಂಕ್ ಯು. ಮಾಡಕ್ಕೇನು ಕೆಲಸ ಇಲ್ಲ ಅಂತ ಮುಂಗುಸಿ ಕೆಣಕಿದ್ರೆ ಏನಾಗುತ್ತೆ? ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಹಾಗಾಗುತ್ತೆ. ಇಲ್ಲೂ ಅಷ್ಟೇ, ಹೆಂಡತಿ ಎಡವಟ್ಟಿಂದ ಒಂದು ದೊಡ್ಡ ಅವಾಂತರಣೆ ನಡೆದೋಗಿದೆ. ಏನದು ಎಡವಟ್ಟು ಸ್ಟೋರಿ? ನೋಡ್ಕೊಂಬನ್ನಿ. ಅಯ್ಯೋ ನಾಯಿ, ನೀವು ಹೊಡಿತಿರೋದಕ್ಕೆ ನನ್ನ ಹೆಂಡತಿನೇ ಕಾರಣ ಅಂತ ಗೊತ್ತು ಕಡ್ರು. ಅದೇನು ಕಾರಣ ಅಂತ ಹೇಳ್ಬಿಟ್ಟು ಹೊಡಿರೋ. ನಿನ್ನೆ ನಿನ್ನ ಹೆಂಡತಿ ಬಂದ್ಬಿಟ್ಟು ನುಗ್ಗೆಕಾಯಿ ತಗೊಂಡೋದ್ಲು. ಇವತ್ ಬಂದ್ಬಿಟ್ಟು ನನ್ ಗಂಡಂಗೆ ಈ ನುಗ್ಗೆಕಾಯಿ ಇಷ್ಟ ಆಗ್ತಾ ಇಲ್ಲ, ಬೇರೆ ಕಲರ್ ನುಗ್ಗೆಕಾಯಿ ಕೊಡಿ ಅಂತ ಕೇಳ್ತಾಳಲ್ಲೋ. ನೀನೇ ಹೇಳೋ, ನುಗ್ಗೆಕಾಯಿ ಜಗತ್ತಲ್ಲಿ ಬೇರೆ ಕಲರ್ ಇರುತ್ತಾ? ನಿನ್ನ ಹೆಂಡತಿನ ನಿಂಗೆ ಅದ್ ಬಸ್ತಲ್ಲಿ ಇಟ್ಕೊಳಕ್ ಬರಲ್ವೇನೋ? ಬರಲ್ವೋ? ನೀವು ಗಂಡಸಾಗಿದ್ರೆ, ನಿಮಗ ಮೀಟರ್ ಇದ್ರೆ, ನನ್ನ ಗಂಡನ್ನ ಒಬ್ಬೊಬ್ರಾಗ್ ಬಂದು ಹೊಡಿರೋ. ನಿನ್ನ ಬಾಯಿಗೆ ಮಣ್ಣಾಕ, ಎಲ್ಲಾದ್ರೂ ನಿನ್ನ ಕಿರಿಕ್ ತಪ್ಪಲಿಲ್ವಲ್ಲೇ? ಆರ್ಯು ಪಕ್ಕ ಗಂಡ ಪಕ್ಕ ಕಣೆ. ಇನ್ನೇನ್ರಿ, ಹೆಂಡತಿನ ಪಕ್ಕದಲ್ಲಿ ಇರ್ಬೇಕಾದ್ರೆ ಜೋಪಾನ್ವ ಕಾಪಾಡೋದು ಗಂಡನ್ ಕರ್ತವ್ಯ ರೀ. ಅಯ್ಯೋ ನಿಮ್ಮ 10 ವರ್ಷ ಆದ್ಮೇಲೆ ಆಚೆ ಕರ್ಕೊಂಡ್ ಬಂದಿದ್ದೀರಾ. ಲೇ, ನಾನು 10 ವರ್ಷ ಆದ್ಮೇಲೆ ತಾನೆ ಇವತ್ತು ಬೆಳಿಗ್ಗೆ ಜೈಲಿಂದ ಬಂದಿದ್ದು. ಅಲ್ಲ ರೀ, ಕರ್ಕೊಂಡೇನೋ ಬಂದ್ರಿ, ಅದು ಇಂಥ ಹೋಟೆಲ್ ಕರ್ಕೊಂಡ್ ಬಂದಿದಿರಲ್ರಿ. ಇದೊಂದು ಹೋಟ್ಲ, ಒಳ್ಳೆ ನಿಮ್ಮ ಮಕ ಇದ್ದಂಗಿದೆ ಅಲ್ರಿ. ಲೇ, ನಿನ್ನ ಬಾಯಿಗೆ ಮಣ್ಣಾಕ, ಅದೇನ್ ಬಾಯೋ ಇಲ್ಲ ಬಚ್ಚಲು ಏನ? ಸರ್, ಇದೇ 10 ವರ್ಷದಿಂದ ನಾವಿಬ್ರು ಬಸ್ಸಲ್ಲಿ ಹೋಗ್ತಾ ಇದ್ವಿ ಸರ್. ಯಾವನೋ ಇವಳು ಸೊಂಟ ಗಿಣ್ಣದ ಅಂತ ಕಿರಿಕ್ ತೆಗೆದ್ಬಿಟ್ಲು. ನಾನು ಹಿಂದೆ ಮುಂದೆ ನೋಡಿದ್ರೆ ತೆಗೆದು ಬಿಟ್ಟೆ ನೋಡಿ, ಸತ್ತೇ ಹೋಗ್ಬಿಟ್ಟ. ಆಮೇಲೆ ನೋಡಿದ್ರೆ ಅವನಿಗೊಂದು ಕೈಯ ಇರ್ಲಿಲ್ಲ ಸರ್. ಅವತ್ತು ಜೈಲ್ಗೆ ಹೋಗಿದ್ದು ಸರ್, ಇವತ್ತು ಬಿಡುಗಡೆ ಆಗಿ ಬಂದಿದ್ದೀರಿ. ಲೇ, ನಿನ್ನ ಪಾದಕ್ಕೆ ಜಂಪ್ ಹೊಡೆದ್ ಬೇಕಾದ್ರೆ ಕೇಳ್ಕೊಂಡ್ಬಿಡ್ತೀನಿ, ಇವತ್ತು ಯಾರ ಹತ್ರನೂ ಕಿರಿಕ್ ಇಟ್ಕೋಬೇಡ. ನೋಡ್ರಿ, ನಾನು ಮತ್ತೆ ಜೈಲ್ಗೆ ಹೋಗಕ್ಕಾಗಲ್ಲ. ಏಯ್, ನನ್ನ ಮನ್ಸಲ್ಲಿ ಏನಿರುತ್ತೋ ನಾನು ಅದನ್ನೇ ಹೇಳೋದು. ನನ್ನ ಗಂಟ್ಲಲ್ಲಿ ಫಿಲ್ಟರ್ ಇಲ್ಲ. ಏಯ್, ನಾನೇ ನಿನ್ನ ಕತ್ತು ಕೊಯ್ದು ಒಳಗೆ ಫಿಲ್ಟರ್ ಇರ್ಬೇಕಾಗತ್ತೆ ಸರ್. ಮಾತತ್ರ ಹುಡುಗಿರೋದು ಹೇಳ್ತಾರೆ ಸರ್, ನಾನು ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲ ತೆಗೆದು ಬಿಚ್ಚಿಟ್ಬಿಡ್ತೀನಿ ಅಂತ. ಹಂಗೇನಾದ್ರೂ ಇವ್ರು ಹೊರಗೆ ಬಿಚ್ಚಿಟ್ರೆ ಅರ್ಧ ಗಂಟೆ ಇವ್ರ ಜೊತೆ ಯಾರು ಇರೋಕ್ಕಾಗಲ್ಲ. ಆರ್ಯು ಪಕ್ಕ ಗಂಡ, ಪಕ್ಕ ಕಡೆ ಜೊತೆಗೆ ಇರಕ್ಕಾಗಲ್ಲ ಅಂತೀರಾ? ನಿನ್ ಜೊತೆ ಇರೋ ಬದಲು ಚಿತ್ತೆ ಇಲ್ಲ ಉದ್ದೇಶ. ಹಾಯ್, ಐ ಆಮ್ ವೇಟರ್ ಚಾಂದನಿ. ನನಗೋಸ್ಕರ ಯಾರು ಮಾಡಬೇಡಿ ವೇಟು, ಯಾಕಂದ್ರೆ ನಾನು ನಿಮ್ಗೋಸ್ಕರ ಬಂದಿರೋ ಗಾಡ್ ಗಿಫ್ಟು. ನಮಸ್ತೆ ಸರ್. ನಮಸ್ಕಾರ. ಏನ್ ಬೇಕು? ಅಯ್ಯೋ ರೀ, ಬೇಡ ಕಡೆ. ಅವಳು ಮುಖ ನೋಡ್ರಿ, ಅವಳು ಮುಖ ನೋಡ್ರಿ, ಒಳ್ಳೆ ಸಗಣಿಯಲ್ಲಿ ಫೇಸ್ ವಾಶ್ ಮಾಡ್ಕೊಂಡಂಗಿದೆ. ಮೇಡಮ್, ನಿಮ್ ತಂದೆ ತಾಯಿಗೆ ನೀವು ಒಬ್ರೇ ಮಗಳ? ಯಾಮ, ನಿನ್ಗೆ ಗೊತ್ತಾಯ್ತು? ಇಂಥ ಪಿಂಡ ಹುಟ್ಟದ ಮೇಲೆ ಯಾವ ತಂದೆ ತಾಯಿ ತಾನೇ ಇನ್ನೊಂದು ಮಗು ಮಾಡ್ಕೊಳ್ಳೋ ಧೈರ್ಯ ಮಾಡ್ತಾರೆ? ಶಾಂತಿ 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 ಶಾಂತಿ. ಜಾಸ್ತಿ ಉಜ್ಬೇಡಿ, ವಾಂತಿ ಮಾಡ್ಕೊಂತಾಳೆ. ಹಾ. ಅಯ್ಯೋ ಅಯ್ಯೋ ರೀ, ಅಲ್ಲ್ ನೋಡ್ರಿ, ಅವಳ ಮುಖ ನೋಡ್ರಿ, ಸೀದೋಗಿರೋ ದೋಸೆ ಇದ್ದಂಗಿದೆ.
ನಿನ್ನ ಮುಖ ನೋಡಿ ಹೊಳಸೋಗಿರೋ ಹಲಸಿನ ಹಣ್ಣು ಇದ್ದಂಗಿದೆ. ಲೇ ನಿನ್ನ ಮುಖನ ನಿನ್ನ ಅಪ್ಪ ಅಮ್ಮ ಬಿಟ್ರೆ ಇನ್ಯಾರು ನೋಡಲ್ಲ ಕಣೆ. ಲೇ ನಿನ್ನೂ ಒಬ್ಬ ಗಂಡಸು ಮದುವೆ ಆಗಿದ್ದಾನಂದ್ರೆ ಅವನ ಜೀವನದಲ್ಲೇ ಹುಡುಗಿರ್ ನೋಡಿಲ್ಲ ಅಂತ ಅಷ್ಟು ಬರಗೆಟ್ಟಿದ್ದ ಅಂತ ಅರ್ಥ ಕಣೆ. ಹೌದೇನ್ರಿ? ಹೌದು. ಆರ್ ಯು ಫಾರ್ಗೆಟ್ ಪದ್ಮಾ? ಕಿರಿಕ್ ಬೇಡ ಚಿನ್ನ. ಲೇ 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 ನಿಂದು ಒಂದು ಮುಖ ಏನೇ ಅದು, ಸಣ್ಣ ಮಕ್ಕಳು ರಂಗೋಲಿ ಮೇಲೆ ಹಿಂಗ್ ಬೆರಳು ಆಡಿಸ್ದಂಗಿದೆ. ನಾನು ದೇವ್ರ ತಪ್ಪು ಮಾಡಲ್ಲ ಅನ್ಕೊಂಡಿದ್ದೆ, ನಿನ್ನ ಮುಖ ನೋಡಿದ್ಮೇಲೆ ಗೊತ್ತಾಗಿದ್ದು ಎಂತ ದೊಡ್ಡ ತಪ್ಪು ಮಾಡಿದಾನೆ ಅಂತ. ಲೇ ನನ್ನ ಬ್ಯೂಟಿ ಬಗ್ಗೆ ನಾನು ಮಾತಾಡ್ತೀನಿ. ಹಾ. ನಾನು ಬ್ಯಾಕ್ ಇಂದ ಐಶ್ವರ್ಯ ರಾಯ್. ಫ್ರಂಟ್ ಇಂದ ಆಲಿಯಾ ಭಟ್. ಟಾಪ್ ಟು ಬಾಟಮ್ ನೋಡಿದೆ ಕತ್ರಿನಾ ಕೈಫ್. ಮೊಹಮ್ಮದ್ ಕೈಫ್ ಇದ್ದಂಗ ಅವಳೆ ಖತ್ರಿನ ಕೈಫ್ ಅಂತೆ. ಲೇ ಲೇ ನಿನ್ನ ಮುಖ ನೋಡೆ ಒಳ್ಳೆ ನಾಯಿ ನೆಕ್ ಬಿಟ್ಟಿರೋ ರೊಟ್ಟಿ ಇದ್ದಂಗಿದೆ. ನಿನ್ನ ಮುಖ ನೋಡೆ ಒಳ್ಳೆ ನಾಯಿ ವಾಂತಿ ಮಾಡ್ಕೊಂಡ್ರೆ ಪಿಜ್ಜಾ ಇದ್ದಂಗಿದೆ. ಈಗಿನ ಹುಡುಗರಿಗೆ ಅದೇ ಬೇಕು ಕಣೆ. ಅದಕ್ಕೆ ಯಾರ ಹತ್ರನೂ ಶಕ್ತಿ ಇಲ್ಲ ಕಣೆ. ಅಯ್ಯೋ ನಿನ್ನ ಲೇ, ನನ್ಗೆ ಎದುರು ಮಾಡ್ತೀಯನಲ್ಲೇ ನೀನು. ಕಸ್ಟಮರು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಸರ್. ಆರ್ಡರ್ ಕೊಡಿ. ಇಬ್ರು ಸೇರಿ ಕೊಟ್ರಲ್ಲಮ್ಮ. ಅದಲ್ಲ ಸರ್, ನಮ್ಮ ಹೋಟೆಲಲ್ಲಿ ನಾನು ಬಿಟ್ಟು ಬೇರೆ ಏನ್ ಬೇಕೋ ಕೇಳಿ. ಹೌದು, ಆರ್ಡರ್ ಹೇಳಿ ಎಂದಿದ್ದು. ನನ್ಗೊಂದು ಕರ್ಡ್ ರೈಸ್. ಏನಂದ್ರಿ? ಕರ್ಡ್ ರೈಸ್. ಓಕೆ ಸರ್. ನನಗೊಂದು ನೂಡಲ್ಸ್. ನಾಯಿ ಎಲ್ಲಾದ್ರೂ ನೂಡಲ್ಸ್ ತಿನ್ನುತ್ತಾ? ಇಲ್ಲಿ ಕರಡಿನೇ ಕರ್ಡ್ ರೈಸ್ ತಿಂತಿರ್ಬೇಕಾದ್ರೆ ನಾಯಿ ನೂಡಲ್ಸ್ ತಿನ್ನಲ್ವಾ? ಓಕೆ. ಲಲ್ಲೋ ಏನು? ನನಗೆ ನೂಡಲ್ಸ್ ಬೇಡ, ಮತ್ತೆ ಫ್ರೈಡ್ ರೈಸ್ ತಗೊಂಬ. ಓಕೆ. ಹಲೋ ಏನು? ನನಗೆ ಫ್ರೈಡ್ ರೈಸ್ ಬೇಡ, ಮತ್ತೆ ಚಿಕನ್ ಫ್ರೈಡ್ ರೈಸ್ ತಗೊಂಬ. ಓಕೆ. ಹಲೋ ಚಿಕನ್ ಫ್ರೈಡ್ ರೈಸ್ ಬೇಡವಾ? ಅದೇ ಬೇಕು. ಹಲೋ ಏನೇ? ಹೋಗಲೇ. ಲೇ ಚಿನ್ನ, ಕಿರಿಕ್ ಬೇಡ ಸುಮ್ನಿರೆ. ಇವತ್ತು ಬೆಳಿಗ್ಗೆ ತಾನೇ ಜೈಲಿಂದ ಬಂದಿದ್ದೀನಿ, ಮತ್ತೆ ಕೇಸ್ ಮಾಡಿ ಒಳಗೆ ತಳ್ಳಬೇಡ. ರೀ ಅವಳ ಜೊತೆ ಮಾತಾಡಿದ್ರೆ ಯಾವನಾರು ಜೈಲಿಗೆ ಹಾಕ್ತಾನ? ನೀನ್ ಹಂಗೆ ಶುರು ಮಾಡ್ತೀಯಮ್ಮ, ಕೊನೆಗೆ ಮರ್ಡರ್ ಎಂಡ್ ಮಾಡ್ತೀಯ ನೀನು. ಸುಮ್ನಿರಿ, ಇಲ್ಲಿ ಮೊದ್ಲೇ ಏನೋ ಸರಿ ಇಲ್ಲ. ನನಗಂತೂ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಇವಳು ಹೆಂಗೆ ಹೇಳಿದ್ರೆ ಕೇಳಲ್ಲ. ಚಿನ್ನ, ನೀನ್ ಯಾಕೋ ಇವತ್ತು ಸಿಕ್ಕಾಪಟ್ಟೆ ಮುದ್ದ ಕಾಣಿಸ್ತಾ ಇದೀಯ. ನಕ್ಕದ್ರೆ ಇನ್ನೂ ಮುದ್ದ ಕಾಣಿಸ್ತಾ ಇದೀಯ. ರೀ ಕೂತ್ಕೊಳ್ಳಿ ನೀವು. ತಗೊಳ್ಳಿ ತಿನ್ನಿ. ಸರ್, ಜೀವನದಲ್ಲಿ ಕಾಂಪ್ರಮೈಸ್ ಆಗ್ಬೇಕು ನಿಜ, ಆದ್ರೆ ಆ ರೇಂಜ್ ಕಾಂಪ್ರಮೈಸ್ ಆಗ್ಬಾರ್ದು ಸರ್. ಏಕೆ? ಏನ್ ಸರ್, ಎಲ್ರು ಲೇಡೀಸ್ ನ ಮದ್ವೆ ಆದ್ರೆ ನೀವೇನ್ ಸರ್ ಲೇಡಿ ಗೆಟಪ್ ಅಲ್ಲಿರೋ ಚಿಲ್ಲರ್ ಮಂಜುನ್ ಮದ್ವೆ ಆಗಿದ್ದೀರಾ? ಸಮಾಧಾನ ಮಾಡ್ಕೊಳೆ, ಕಿರಿಕ್ ಬೇಡ. ಲೇ ಜಗಳ ಆಡ್ದಕ್ಕೆ ಏನ್ ತಗೊಂತೀನಿ ನೀನು? ನಿನ್ನ ಪ್ರಾಣ ತಗೊಂತೀನಿ, ಕೊಡ್ತೀಯಾ? ಲೇ ನಾನಿರೋದು ಹಿಂಗೆ. ಹೆಂಗೆ? ಅದೆಲ್ರಿಗೂ ಗೊತ್ತಮ್ಮ. ಕೂತ್ಕೋ ತಾಯಿ, ಹಾ ಕೂತ್ಕೋ. ಹಲೋ, ಏಯ್ ಅವ್ನ್ ಕಾಲ್ ಮುರಿದು ಕೈ ಕೊಡ್ರಿ, ಕೈ ಮುರಿದು ಬಾಯ್ಗಿಡ್ರಿ, ಬಾಯಿ ಮುರಿದು ಮೂಗ್ನಾಗಿಡ್ರಿ, ಮೂಗ್ ಮುರಿದು ಮೂಗ್ನಾಗ ಇಡ್ರಿ. ಅವ್ನು ಹೊಡೆಯೋದು ಡೈರೆಕ್ಟ್ ನೋಡ್ಬೇಕು, ನಾನು ವಿಡಿಯೋ ಕಾಲ್ ಮಾಡ್ರಿ. ಲವ್ ಅಲ್ಲಿ ನೋಡ್ಬೇಕ ಸರ್. ಅದ್ ಲವ್ ಅಲ್ಲ, ಲೈವ್. ಹಾ ಅಲ್ಲೇ ನೋಡ್ಬೇಕು. ಹಾ ಏನ ಅಲ್ಲಿ ನೋಡ್ಬೇಡ ಕಡೆ, ದೊಡ್ಡ ರೂಢಿ ಅನ್ಸುತ್ತೆ. ಇಲ್ಲಿ ನೋಡೆ, ಇಲ್ಲಿ ನೋಡೆ. ಸುಮ್ನಿರಿ, ತಲೆ ಹೊಡೆದು ಬದುಕೋ ಕ್ರಿಮಿನಲ್ಗಳು ಅಲ್ಲ ರೀ. ಅವರೇ ನಾಚಿಕೆ ಇಲ್ದೆ ನಾಯಿ ತರ ತಲೆ ಎತ್ಕೊಂಡ್ ತಿರ್ಗಾಡ್ತಿದಾರೆ. ನಮ್ಗೆ ಯಾಕ್ರಿ ಭಯ? ನಿನಗಲ್ಲಣ್ಣ, ನಾವು ಮಜಾ ಬರ್ತಾ ಸ್ಕಿಟ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಕಾಮಿಡಿ ಮಾಡೋರ? ಒಳ್ಳೆ ಕಾಮಿಡಿಯರ್ ಇದ್ದಂಗಿದ್ದೀರಾ. ಹಲೋ, ಯಾರು ಮಾತಾಡೋದು? ನಿಮ್ಮ ಅವ್ವನ ಗಂಡ. ಲೇ ನೀನೇ ಫೋನ್ ಮಾಡ್ಬಿಟ್ಟು ಯಾರು ಅಂತ ಕೇಳ್ತೇನೋ ಗುಬಟ್. ಅಣ್ಣ ಅಣ್ಣ ಅಣ್ಣ, ನನ್ನ ಹೆಂಡತಿ ಫೋನಲ್ಲಿ ಮಾತಾಡ್ತಾವಳೆ. ಫೋನಾ? ಹಾ ಮಾತಾಡ ಮಾತಾಡ. ಎಲ್ಲಿ ಸಿಗ್ತೀಯಾ? ಸುಡ್ಗಾಡಲ್ಲಿ ಸಿಗ್ತೀನಿ. ಮಗನೇ ಬಂದ್ರೆ ಅಮ್ಮನಾಣೆ ಅಡ್ಡಡ್ಡ ಕತ್ತರ್ಸಾಕ್ಬಿಡ್ತೀನಿ. ಅಣ್ಣ 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 ಅಣ್ಣ
ಏನೋ ನಿನ್ನ ಹೆಂಡತಿ ಅಮ್ಮ ಗಿಮ್ಮ ಅಂತವಳ? ಅಣ್ಣ ನನ್ನ ಹೆಂಡತಿ ದೊಡ್ಡ ಆರ್ಟಿಸ್ಟ್ ಅಣ್ಣ, ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾವಳೆ. ಆಕ್ಟ್ರೆಸ್ ಮಲಯಾಳಿ ಬರುತ್ತಾ? ಬರುತ್ತೆ. ನನ್ನ ಹತ್ರ ಕಳಿಸ್ಕೊಡು, ಒಂದ್ ಒಳ್ಳೆ ಆಫರ್ ಇದೆ. ಹೋಗು. ಲೇ ಚಿನ್ನ, ನಿನ್ನ ಕಾಲ್ ಹಿಡ್ಕೊತ ಸುಮ್ನೆ. ಈ ಸಲ ಜೈಲ್ಗೆ ಹೋದ್ರೆ 20 ವರ್ಷ ಹೊರಗಡೆ ಬರಕ್ ಆಗಲ್ಲ. ಚಿನ್ನ ಹೇಳ್ಚಿನ ನೀನ ಏನೂ ಇಲ್ಲ, ನಿನ್ನ ಬಾಯಿಗೆ ಮಣ್ಣಾಕ ಕುತ್ಕಳ. ನನಗೆ ಫೋನ ಮಾತಾಡ ಚಿನ್ನ. ಮತ್ ಇದೇ ಖುಷಿಗೆ ಏನು ಇಲ್ವಾ? ಚಪ್ಲಿ ಇದೆ, ಕರೆಕ್ಟ್ ನಿನ್ನ ಮಕ್ಕಳ ಸೈಜು ಬೇಕಾ? ಫೋನಾ? ಓಕೆ ಚಿನ್ನ, ರಾತ್ರಿ ಬಂದ್ರೆ ನಿದ್ದೆ ಕಡ್ಬೇಕಾಗತ್ತ. ಮಧ್ಯಾಹ್ನ ಬಂದ್ಬಿಡ್ತೀನಿ. ಅಡ್ಗೆ ಏನ್ ಮಾಡ್ತೀಯಾ? ಹೆಗ್ಗಣದ ಫ್ರೈ ಮಾಡ್ತೀನಿ ಮಗನೇ, ಬಂದ್ ತಿನ್ಕೊಂಡು ಹೋಗು. ಫೋನು ಇಟ್ಟು ಫೋನು ಇಟ್ಟಲೆ ಲೇ ಮಂಜ, ಇಟ್ಟ ಫೋನು ಚಿಲ್ಲರ್. ಯಾರಿಗೂ ಉಗುದಿತ್ತು? ಚಿಲ್ಲರ್ ಗಣ. ಚಿನ್ನ ನಂಗಲ್ಲ ಚಿನ್ನ, ಆ ಚಿಲ್ಲರ್ ನನ್ ಮಗನಿಗಂತೆ. ಫೋನು ನಾಯಿ ಲೇ ಇಟ್ಟ ಇಡ. ಸುಮ್ಮನೆ ಇರೇ ರೇ, ನನಗ ಮೊದ್ಲೇ ಈ ರೌಡಿಗಳಂದ್ರೇನೆ ಅಲರ್ಜಿ. ಇಂಥವ್ರನ್ನ ನಡು ರೋಡಲ್ಲಿ ಮೊಂಡೆಗಾಲ್ ಹಾಕಿ ಕುಂದ್ರಿಸಿ ಹಿಂದೆ ಕೈ ಕಟ್ಟಿ ಹಣೆಗೆ ಗುಂಡಿ ಕೊಲ್ಬಿಡ್ಬೇಕು ಮಗನ್ನ. ನನಗಣ. ನನಗೆ ನನಗೆ ನಿನಗ ನನಗೆ ಅಣ್ಣ ಹತ್ರನೇ ಬರ್ತಾವಳೆ ಕಡೆ. ಬಂದ್ರೇನ್ ಭಯನ ಅವಾಗ? ಅಣ್ಣ ಅಣ್ಣ ಅಣ್ಣ, ನಿನ್ನ ಡ್ರೆಸ್ ಚೆನ್ನಾಗಿದೆ ಅಣ್ಣ. ಇದು ಚೆನ್ನಾಗಿದೆ. ಇದೆ ಸೂಪರು. ಇದೆ ಎಕ್ಸಲೆಂಟ್. ಇದನ್ನ ನಿನ್ನ ಹೆಂಡತಿ ಕೈಲಿ ಎಳ್ಸು. ಲೈ ಒಂದ್ಸರಿ ಹೇಳ್ಬಿಡೆ. ಆಗಲ್ಲ. ಕಾಲ್ ಹಿಡ್ಕೊತೀನಿ ಹೇಳೆ. ಮಜ, ನಿನ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಕಣ. ಎಲ್ಲೋ ಮಳೆಯಾಗಿದೆ ಎಂದು ಅವಳು ಹೇಳಿದ್ ನನ್ಗಣ. ನನಗೆ ಉಗಂಡ ಗಂಡ ಅಣ್ಣ, ಅವಳು ಕೈಲಿ ಸ್ವಾರಿ ಕೆಲ್ಸ ಇಲ್ಲ ಅಂದ್ರ ನಿನ್ನ ನಾನು ಕತ್ತರಿಸಿದ್ರೆ ನಿನ್ನ ಮುಖ ತರ ಇರಲ್ಲ, ಮತ್ತೆ ಮುಂಗುಸಿ ತರ ಆಗೋಗುತ್ತೆ. ಒಂದ್ ಸಾರಿ ಕೆಲ್ಸ. ಸರಿ ಅಣ್ಣ. ಸಾರಿ ಅಂತ ಕೇಳ್ಬಿಡೆ. ಲೇ, ನನ್ನ ಗಂಡ 10 ವರ್ಷ ಜೈಲಿಗೆ ಹೋಗಿ ಬಂದಿದ್ದಾನೆ. ಪರಪ್ ನಗರದಲ್ಲಿ ಪರ್ಮನೆಂಟ್ ರೂಮ್ ಇದೆ. ಬಳ್ಳಾರಿಯಲ್ಲಿ ಬಾಲ್ ಆಡ್ಕೊಂಡ್ ಬಂದಿದ್ದಾನೆ. ಅಷ್ಟೇ ಯಾಕೆ, ತುಮಕೂರು ಜೈಲಲ್ಲಿ ತುಪ್ಪ ತಿನ್ಕೊಂಡು ಬಂದಿದ್ದಾನೆ. ಒಂದು ಕಿಕ್ಕು, ಒಂದು ಮಾಂಜ, 4 ಪಂಚು. ವೈಟ್ ಇರ್ತೀಯ ಮಗನೇ. ಹೌದೇನ ಉಗಂಡ? ಅಣ್ಣ ಯಾವುದು ಇಲ್ಲ ಅಣ್ಣ. ಹೋಗಿ ಸಾರಿ ಕೆಲ್ಸ. ಅಣ್ಣ ಒಂದೇ ಸೆಕೆಂಡ್ ಟೈಮ್ ಕೊಡೋಣ. ಸಾರಿ ಕೇಳಿಸ್ಬಿಡ್ತೀನಿ. ಕೆಲ್ಸ ಚಿನ್ನ ಸಾರಿ ಕೇಳ್ಬಿಡೆ ಆಗಲ್ಲ. ಪ್ಲೀಸ್ ಕಡೆ. ಆಗಲ್ಲ. ನಿನ್ನ ಮಾಂಗಲ್ಯ ಭಾಗ್ಯ ಉಳಿಸ್ಕೊಳೆ. ನೋಡು, ನಿನ್ನ ಹಣೆಗೆ ಕುಂಕುಮನೆ ಶೋಭೆ ಕಣೆ. ನನ್ ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ. ಆ ನಾಯಿ ನನ್ನ ಮಗನ ಇಲ್ಲಿ ಬಂದು ನಿಂದ್ರ ಕೇಳಿ ಸಾರಿ ಕೇಳ್ತೀನಿ. ಅಣ್ಣ, ನನ್ನ ಹೆಂಡತಿ ಸಾರಿ ಕೇಳ್ತಾಳಂತೆ ಬಾಯ್ಲಿ. ಏನೋ ನಾನೇ ಅಲ್ಲಿಗೆ ಬರ್ಬೇಕಾ? ನೀನೇ ಇಲ್ಲಿ ಬರ್ಬೇಕು. ಸಾರಿ ಕೇಳ್ತೀಯ ತಾನ? ಓ, ಹಂಗಾರ್ ಬರ್ತೀನಿ. ಬಾ. ಕೇಳ. ಸಾರಿ ಮಚ್ಚ. ಸಾರಿ ಮಚ್ಚ. ಸಾರಿ ಮಚ್ಚ. ಸಾರಿ ಸಾರಿ ಸಾರಿ. ನಿನ್ನ ಹೆಂಡತಿ ಈ ಭಯ ಇರ್ಬೇಕು ನಿನ್ನ ಹೆಂಡತಿಗೆ. ಅಯ್ಯೋ ದೇವ್ರೆ ರೀ, ನಾನು ಸಾರಿ ಕೇಳಿದ್ದನು ಒಂದು ಸಾರಿ ಅಂತಾರ. ನಾನ್ ನಂಬಿಟ ಗುಬಾರ್ಡು. ನಕ್ರ ಮಾಡ್ತಾವಳಲ್ಲ ನಿನ್ನ ಹೆಂಡತಿ. ಸೊಮ್ಮನೆ ಇರಣ್ಣ. ಅಣ್ಣ ನೋಡು, ನನ್ನ ಹೆಂಡತಿ ಬಂದು ನಾನೇ ಸಾರಿ ಕೇಳ್ತೀನಣ್ಣ. ಬಿಟ್ಟು ಬಿಡೋಣ. ನೀವ್ಯಾಕ್ರಿ ಸಾರಿ ಕೇಳ್ತಾರ? ಕೊಲೆ 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 ಪೊಲೀಸ್ ಪೊಲೀಸ್. ಏ ಹಂದಿ, ಅದು ಕೊಲೆ ಅಲ್ಲ ಕಣೆ, ಮತ್ತೆ? ಜಸ್ಟ್ ಆಕ್ಸಿಡೆಂಟ್. ಇಲ್ಲೋಡು, ಇವ್ರು ತರೀಲಿ ಹಿಂಗ್ ಹಿಡ್ಕೊಂಡ್ ನಿಂತಿದ್ರ, ಹಿಂಗ್ ಮಾಡಿ ಹಿಂಗ್ ಅಂದ್ಬಿಟ್ರು. ಅಷ್ಟೊತ್ತಿಗೆ ಪೊಲೀಸ್ ಬಂದ್ಬಿಟ್ರು. ಏನ್ ಸರ್, ಕುರ್ದ ತಕ್ಷಣ ಬಂದ್ಬಿಟ್ರಿ? ಸೈಡ್ ವಿಂಡೋಲ್ ಇದ್ದೆ, ಕರೆದ್ರಿ ಬಂದ್ಬಿಟ್ಟೆ. ಯಾರದು ಮರ್ಡರ್ ಮಾಡಿತ್ತು? ಇವಳೆ ಸರ್. ಹೌದು ಸರ್, ಇವಳೆ. ಹೌದು ಸರ್, ಇವಳೇ ನನ್ ಕೊಲೆ ಮಾಡಿದ್ದು. ಇದಕ್ಕೆ ನಾ ಸಾಕ್ಷಿ ಬೇಕಾ? ಬರ್ತಾ ಬರ್ತಾ ನಿಂದ ಯಾಕೋ ಕಂಪ್ಲೇಂಟ್ ಜಾಸ್ತಿ ಆಯ್ತು. ಅಲ್ಲ ಸರ್. ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಅಲ್ಲ. ಯುವರ್ ಅಂಡರ್ ಅರೆಸ್ಟ್. ಅಯ್ಯೋ ಲೇ, ಇಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ವೇನ್ರೋ? ಸರ್,
ಇವತ್ತಿಂದ ನಾನು ನೆಮ್ಮದಿಯಾಗಿರ್ಬೋದು. ಕೊನೆಗೂ ಸತ್ಲ. ವೈಟರ್, ಸರ್ ಬಿಸಿ ಬಿಸಿ ಒಂದು ಲೆಗ್ ಪೀಸ್ ತಗೋಬಾ. ಒಳಗಡೆ ಲೆಗ್ ಇದೆ, ಇಲ್ಲೇ ಪೀಸ್ ಇದೆ, ಯಾವ್ದು ಬೇಕು? ಈ ಕೊಲೆನ ಮಾಡಿದವ್ರು ಯಾರು ಅಂತ ಸಾಕ್ಷಿ ವಿಟ್ನೆಸ್ ನಂಬರ್ 1 ಗುರು ಸರ್. ನೀಲ ಅಮೇಸಿಂಗ್ ಪರ್ಫಾರ್ಮೆನ್ಸ್. ಪಕ್ಕ ಒಂದು ಗೈಯಾಳಿ ಹೆಂಡತಿ ತರ ಚೆನ್ನಾಗಿ ಮಾಡಿದೆ. ಅಂಡ್ ಬಸ್ಸು ನಿಜಾಗಿ ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂದ್ರೆ ನೀಲಗೆ ನೋಡಿ ಕಾಂಪ್ಲೆಕ್ಸ್ ಅನ್ನು ಕೊಟ್ಟಿದೀಯ. ಸಿದ್ರಾಮ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಅದು ಪೊಲೀಸ್ ಮಾತ್ರ ಹೈಟ್ ಸಾಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅದೇಂಗೆ ಸೆಲೆಕ್ಷನ್ಗೆ ಹೈಟ್ ಚೆಕ್ ಮಾಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನನ್ನ ವಾಯ್ಸ್ ನೋಡಿ ಕರ್ಕೊಂಡ್ಬಿಟ್ರಿ ಸರ್. ತುಂಬಾ ನಕ್ಕಿದ್ವಿ. ವೆರಿ ಎಂಟರ್ಟೈನಿಂಗ್ ಕೇಳ. ಥ್ಯಾಂಕ್ ಯು. ಈಗ ಸಾಕ್ಷಿ ನಂಬರ್ 2 ಮಯೂರಿ. ಸೊ ನೀಲಾ, ಎಷ್ಟು ಚಂದ ಆಕ್ಟ್ ಮಾಡ್ತೀರಿ ನೀವು. ನಮಗ್ ಬಹಳ ಖುಷಿ ಆಗ್ತದೆ ನಿಮ್ಮ ಆಕ್ಟಿಂಗ್ ನೋಡಿದ್ರ. ಥ್ಯಾಂಕ್ ಯು. ಸೊ ತುಂಬಾ ಶ್ರದ್ಧೆಯಿಂದ ಆಕ್ಟ್ ಮಾಡ್ತೀರಾ. ಸೊ ಆಲ್ ಇನ್ ಆಲ್ ತುಂಬಾ ಇಷ್ಟ ಆಯ್ತು. ವೆಂಕಟ್ ಸರ್, ಯಶವಂತ್ ಸರ್ ತುಂಬಾ ನೀಟಾಗಿ ಕ್ಯೂಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿಸಿದೀರಾ. ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ಹುಡುಗರ ಒಳ್ಳೊಳ್ಳೆ ಕಮೆಂಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಟೈಮ್ ಸಖತ್ತಾಗಿ ರೆಡಿ ಆಗಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕಲ್ತಿದ್ ಬಿಡೋ ಕೈಬಸ್ವ ಅಂದ್ರೆ ಓಡ್ಬಿಟ್ರು ಬಿಡ್ತೀನಿ, ಕಲ್ತಿದ್ದನ್ನ ಮಾತ್ರ ಬಿಡಲ್ಲ ಅಂತ ಅನ್ನಂತೆ. ಆಕ್ಟ್ ಅಷ್ಟೇ ಮಾಡಿ ಅಂದ್ರೆ ಆಕ್ಟಿಂಗ್ ಮುಗಿದ ಮೇಲೂ ಪಾತ್ರದಲ್ಲೇ ಇದ್ರೆ ಏನಾಗುತ್ತೆ? ಇದನ್ನ ನಾನು ಹೇಳೋದಿಲ್ಲ, ನಮ್ಮ ರಾಗಿಣಿ ಬರ್ತಾ ಇದ್ದಾಳೆ ಹೇಳಕ್ಕೆ. ಅವಳ ವೆಲ್ಕಮ್ ಮಾಡ. ಲೆಟ್ಸ್ ವೆಲ್ಕಮ್ ರಾಗಿಣಿ. ಓತ ನನ್ನ ಮಗನೇ. ಯಾರೋ ನೀನ್ ಇಲ್ಲಿಗೆ? ಕಾಂಪೌಂಡ್ರು. ನಾನು ಯಾರು? ಡಾಕ್ಟ್ರು. ನಿನ್ ಕೆಲ್ಸ ಏನು? ಬಂದ ಪೇಷಂಟ್ ನ ಒಳಗ್ ಕಳ್ಸೋದು. ನನ್ನ ಕೆಲ್ಸ ಏನು? ಬಂದ ಪೇಷಂಟ್ ಮೇಲೆ ಕಳ್ಸೋದು. ಡಾಕ್ಟ್ರು ಅನ್ನೋ ಮರ್ಯಾದೆನೇ ಇಲ್ವೇನು? ಡಾಕ್ಟ್ರು ಅಂದ್ರೆ ಏನ್ ಗೊತ್ತಾ? ಗೊತ್ತಲ್ಲ, ಏನು? ಅರ್ಥ ಆಗದೆ ಇರೋ ರೀತಿ ಮೆಡಿಸನ್ ಬರ್ದು ಅರ್ಥ ಆಗೋ ರೀತಿ ಬಿಲ್ ಬರೆಯೋನು. ಇಷ್ಟೊತ್ತು ಏನೋ ಮಾಡ್ತಾ ಇದ್ದೆ ಇಲ್ಲಿ? ಆಪರೇಷನ್. ಆಪರೇಷನ್ ಮಾಡ್ಬಿಟ್ಟ. ಆಪರೇಷನ್ ಅಂತ ಅನ್ನೋ ಸಿನಿಮಾ ನೋಡ್ತಾ ಇದ್ದೆ. ಕಾಂಪೌಂಡ್ರ. ಡಾಕ್ಟರ್. 4 ಬೆಳ್ ಮುಂದಕ್ಕ, 4 ಬೆಳ್ ಹಿಂದಕ್ಕ ಮಡ್ಚ್ಕೊಂಡು ಮುಚ್ಕೊಂಡೋಗಿ ನಿನ್ ಲೆಕ್ಕದಲ್ಲಿ ಟೀ ತಗೊಂಬ. ಯಾಕೆ ನಿಮ್ ಲೆಕ್ಕದಲ್ಲಿ ಕೊಡಲ್ಲ ಅಂತಾರ? ಲೇ, ದೊಡ್ಡವ್ರು ಒಂದ್ ಮಾತು ಹೇಳಿದಾರೆ ಕಣೋ. ಏನು? ನಿಂತೋಗಿರೋ ಬಸ್ ಗತ್ತಬಾರ್ದು, ಸ್ವಂತ ದುಡ್ಡಲ್ಲಿ ಕುಡಿಬಾರ್ದು ಅಂತ. ಅದೇ ದೊಡ್ಡವ್ರು ಇನ್ನೊಂದು ಮಾತಾಡಿದಾರೆ ಗೊತ್ತಾ? ಏನು? ಕೈ ಕಾಲ್ ನೆಟ್ಗಿರೋರಿಗೆ ಭಿಕ್ಷೆ ಹಾಕ್ಬಾರ್ದು ಅಂತ. ಅದಕ್ಕೆ ನಾನು ನಿನ್ ತಿಂಗಳು ಸಂಬಳ ಕೊಡ್ತಾ ಇಲ್ಲ. ಓತ್ ನನ್ನ ಮಗನ. ಏನ್ ಸರ್ ಇದು? ಪಂಚ್ ಹೊಡಿಲಿಲ್ಲ ಅಂದ್ರೆ ನಿಮ್ ಮುಖ ನೋಡಕ್ಕಾಗಲ್ಲ, ಪಂಚ್ ಹೊಡೆದ್ರೆ ಈ ನನ್ನ ಮಕ್ಕಳ ಮುಖ ನೋಡಕ್ಕಾಗಲ್ಲ ಸರ್. ಎಲ್ಲ ಹಣೆ ಬರ. ಅಂದಾಗೆ ಈ ಕ್ಲಿನಿಕ್ಗೆ ನಾನೇ ಡಾಕ್ಟ್ರು. ಸರ್, ಇಲ್ಲಿಗೆ ಎಂತೆಂತ ಪೇಷಂಟ್ ಬರ್ತಾರೆ ಗೊತ್ತಾ ಸರ್? ತಲೆನೇ ಕೆಟ್ಟೋಗ್ಬಿಡುತ್ತೆ ಒಂದ್ ದಿನಕ್ಕೆ. ಅದಕ್ಕೆ ಅವಾಗ ಮಜಾ ಬರತನ ಊಟಲ್ಲಿ ನೋಡ್ತಾ ಇರ್ತೀನಿ. ಒಳ್ಳೆ ಪ್ರೋಗ್ರಾಮ್ ಅಪ್ಪ, ನೀವು ನೋಡಿ ಪ್ಲೀಸ್. ಡಾಕ್ಟ್ರೆ, ಕಾಫಿ ತಗೊಳ್ಳಿ. ಡಾಕ್ಟ್ರೇ, ಡಾಕ್ಟ್ರೇ, ಯಾರೋ ನೋಡ ಬಂದ್ರು. ಡಾಕ್ಟ್ರೇ. ಓಹೋ, ಮಜಾ ಬರೋದು ಪಂಚ್ ಪಾಟೀಲ್ ಅವರು. ಸರ್, ನೀವು ಇಲ್ಲಿ ಬಂದಿರೋದು ಎಷ್ಟು ಖುಷಿ ಅಂದ್ರೆ ಹಳೇ ಸೋಡಾ ಬಾಟ್ಲಲ್ಲಿ ಒಂದ್ ಸಿಪ್ ಜ್ಯೂಸ್ ಸಿಗ್ದಂಗ ಆಗೋಯ್ತು ನನಗೆ. ಸೆಲ್ಫಿ ಎಲ್ಲ ಕೊಟ್ಬಿಡ್ತಾರೆ ಇವನಿಗೆ, ಸೆಲ್ಫಿ ಎಲ್ಲ ಕೊಡಲ್ಲ. ನೋಡಿ ಸರ್, ಅಂದಾಗೆ ನಿಮ್ಮನ್ನ ದಿನ ನೋಡ್ತಾ ಇರ್ತೀನಿ ಕಣ್ರಿ. ಥ್ಯಾಂಕ್ ಯು. ಎಲ್ಲಿ ಟಿವಿಲಾ? ಇಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ. ನಿನ್ನೆ ಕೈ ಅಡ್ಡ ಹೊಡೆದೆ. ಸಾರಿ, ನಾನು ನೋಡ್ಲಿಲ್ಲ. ನಿಮ್ಗಲ್ಲ, ಬಸ್ಗೆ. ಅಂದಾಗೆ ಏನ್ ಇಷ್ಟು ದೂರ? ನನ್ಗೆ ಸ್ವಲ್ಪ ಶುಗರ್ ಕಡಿಮೆ ಆಗ್ಬಿಟ್ಟಿತ್ತು. ಹೌದಾ? ಅದಕ್ಕೆ ಯಾಕ್ರಿ ಇಲ್ಲಿಗೆ ಬರಕ್ ಹೋದ್ರಿ? ಪಕ್ಕದ ಮನೇಲಿ ಈಸ್ಕೊಳ್ಳೋದಲ್ವಾ? ಡಾಕ್ಟ್ರೇ, ನಾನು ಹೇಳಿದ್ದು ಅಲ್ಲ. ಹಾ. ನೋಡಿ ಡಾಕ್ಟ್ರೇ, ನಮ್ಮ ಮಜಾ ಭಾರತ ರಾಘವೇಂದ್ರ ಇದ್ದಾನಲ್ಲ, ಹಾ. ಮಜಾ ಭಾರತ ಮುಗಿದ್ಮೇಲೆ ಒಂದ್ ತರ ಆಡ್ತಿದ್ದಾನೆ. ಒಂಥರ ಅಂದ್ರೆ ಕೈ ಕಾಲ್ ಕೆರ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಓಡಾಡ್ತಾವನ ಹೆಂಗೆ? ಹಂಗಲ್ಲ ಡಾಕ್ಟ್ರೇ, ಅದು ಮತ್ತೆ ಅರ್ಧ ಮೀಸೆ ಬೋಡ್ಸ್ಕೊಂಡು ಅರ್ಧ ಗಡ್ಡ ಬಿಟ್ಕೊಂಡು ಒಂದ್ ಕೈಗೆ ಬಳೆ ಹಾಕೊಂಡು ಒಂದ್ ಕಾಲ್ ಗೆಜ್ಜೆ ಹಾಕೊಂಡು ಓಡ್ತಾವನೆ ಹಿಂಗೆ. ಹಂಗಲ್ಲಪ್ಪ. ಮೋಸ್ಟ್ಲಿ ಅರಿಶಿನ ಕುಂಕುಮ ಬಳ್ಕೊಂಡು ಸೀರೆ ಉಟ್ಕೊಂಡು ಮೊದ್ಲು ಹೇಳೋದನ್ನ ಕೇಳೋ ನಾಯಿ. ಅರ್ಥ ಆಯ್ತೇನೋ? ಸೀಳ್ನಾಯಿ. ಡಾಕ್ಟ್ರೇ, ಅವನು ಮಜಾ ಭಾರತಲ್ಲಿ ಇದ್ದಾಗಲೇ ನಂಬರ್ 1 ಕಮಿಡಿಯನ್ ಅನ್ನೋ ಭ್ರಮೇಲ್ ಬದುಕ್ತಿದ್ದವನು. ಅವನ್ ಮಾತ್ರ ಅಲ್ಲ, ಇಲ್ಲಿ ಸುಮಾರು ಜನ ಬದುಕ್ತಾ ಇದಾರೆ. ನನ್ನನ್ ಬಿಟ್ಟು ಅವ್ರು ಬದುಕ್ತಿದ್ದಾರೆ ಬಿಡಿ, ನನ್ನನ್ ಬಿಟ್ಟು. ನೀವು ಪೀಕಲ್ಲಿ ಇದ್ದೀರಾ? ಹೇಳಿ ಹೇಳಿ. ಡಾಕ್ಟ್ರೇ, ಅವನು ಮನೇಲಿ ಏನೇ ಮಾತಾಡ್ಲಿ ಪಂಚ್ ಡೈಲಾಗು ಶಾಯಿರಿಲೇ ಮಾತಾಡ್ತಾನೆ. ಅದು ಲೇಡಿ ಗೆಟಪ್ ಹಾಕೊಂಡು. ಡಾಕ್ಟ್ರೇ, ಡೆಡಿಕೇಶನ್ ಸರ್. ಡೆಡಿಕೇಶನ್ ಮನೆಗೆ ಬೆಂಕಿ ಬಿತ್ತು. ಹೌದಾ? ಮನೇಲಿ ಯಾರ್ಯಾರು ಇದ್ರು? ಸರಿ, ಹೇಳಿ ಹೇಳಿ. ಪಾಪ ಅವ್ರಮ್ಮ ಫೋನ್ ಮಾಡಿ ಏನಂತಿದಾರೆ ಗೊತ್ತಾ ಡಾಕ್ಟ್ರೇ? ಏನಂದ್ರು? ಅವ್ರಿಗೆ ಫೋನ್ ಹಚ್ಚಿ ಕೊಡ್ತೀನಿ, ಮಾತಾಡಿ ನೀವೇ. ಕುಡಿ ಕುಡಿ. ಹಲೋ ಅಮ್ಮ, ಹಲೋ, ಕೊಡ್ತೀನಿ ನೋಡಿ, ಮಾತಾಡಿ. ಕುಡಿ ಕುಡಿ.
ಹೇಳಿ ಅಮ್ಮ. ಏನಪ್ಪ ನನ್ ಮಗ ಈಗ ಹೆಂಗಂದ್ರು ಆಡ್ತಾ ಇದ್ದಾನ ಮಜಾ ಬರ್ಕೊ ಮುಗಿದ್ಮೇಲೆ ನನ್ಗಿರೋ ಬರೋ ಸೀರೆ ಎಲ್ಲಾ ಹಾಕೊಂಡ್ ಮನೆ ತುಂಬಾ ಹೆಂಗ್ ಬೇಕಂಗ್ ಓಡಾಡ್ತಾನೆ. ಓ ಮೈ ಮಜಾ ಭಾರತ. ನಾ ಎಷ್ಟೋ ವರ್ಷ ಅರ್ಕೆ ಮಾಡ್ಕೊಂಡ್ ಗಂಡ್ ಮಗ ಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ದೆ. ನಂಗೀಗ ಮುಂಚೆ ನನ್ ಗಂಡ್ ಮಗ ಹೆಂಗಿದ್ದ ಹಂಗೆ ಮಾಡ್ಕೊಟ್ ಕಳ್ಸ್ಬಿಡ್ರಪ್ಪ. ಆಯ್ತು, ನಾನು ಹತ್ರ ಬಂದಿದ್ದೇನಲ್ಲ, ನಾನ್ ಸರಿ ಮಾಡಿ ಕಳಿಸ್ಬಿಡ್ತೀನಿ. ಸರಿ ಅಮ್ಮ ಬಾಯ್. ಎಲ್ರಿ ಏನ್ರಿ ಹಿಂಗಾಗ್ಬಿಟ್ಟವ್ ನಾನು? ಅದಕ್ಕೆ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂದ್ರು. ಮತ್ತೆ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಸರಿ ಬಿಡಿ. ನಾನೇನಂಗಾದ್ರೆ ನೀವ್ ಒಳ್ಳೆ ಡಾಕ್ಟ್ರ? ಇಲ್ವೋ ಮತ್ತೆ? ಅದು ಸರಿ, ರಾಘವೇಂದ್ರ ಹೇಳ್ರಿ. ರಾಘೋ ರಾಘೋ ಕಾಂಪೌಂಡ್ರ ಡಾಕ್ಟರ್. ನಾಕ್ ಬೆಳ್ ಮುಂದ್ಕ ನಾಕ್ ಬೆಳ್ ಹಿಂದ್ಕ ಮಡ್ಚ್ಕೊಂಡು ಸೈಡಲ್ಲಿ ನಿಂತ್ಕೊ. ಅವನು ಹುಡುಗ ಕಣ. ರಾಗಿಣಿ ಇವ್ರ ಕಣಮ್ಮ ಡಾಕ್ಟರ್ ನಗಪ್ಪ ಅಂತ. ಇನ್ನು ನಗಪ್ಪನ ಒಳ್ಳೆ ಗುಂಡ್ಲುಪೇಟೆಯಲ್ಲಿ ಗಾರೆ ಕೆಲಸ ಮಾಡೋ ಜಗ್ಗಪ್ಪ ಇದ್ದಂಗಿದ್ದಾನೆ. ಏನ್ ಮಾತಾಡ್ತಾ ಇದ್ದೇನೆ? ಏನಮ್ಮ ಮಾತಾಡ್ತಾ ಇದ್ಯಾ? ಓವರ್ಲ್ಯಾಪ್ ಮಾಡಬೇಡಿ, ಜನರಿಗೆ ನಗಾಡೋದಕ್ಕೆ ಟೈಮ್ ಕೊಡಿ. ಅಂದಾಗೆ ಬೆಳಿಗ್ಗೆಯಿಂದ ನೀವು ಏನೇನ್ ಮಾಡ್ಕೊಂಡಿದ್ರಿ? ಬೆಳಗ್ಗೆ ಎದ್ದಿ ನಾನು ರಗ್ಗನ್ನು ಮಡಚಿ. ಬೆಳಗ್ಗೆ ಎದ್ದಿ ನಾನು ರಗ್ಗನ್ನು ಮಡಚಿ. ಆಮೇಲೆ ಇನ್ನೇನು ಬ್ರಷ್ ಮಾಡಿ ಟೀ ಕುಡಿದು ತಿಂಡಿ ತಿಂದೆ. ನಾನು ಎಂತ ಕಾಮಿಡಿಯನ್ ಅಲ್ವಾ, ಎಷ್ಟು ಕಾಮಿಡಿ ಮಾಡ್ತೀನಿ ನಾನು ಅಪ್ಪ. ಅಂದಾಗೆ ಸ್ನಾನಗೇನೆ ಏನು ಮಾಡಿಲ್ಲ? ಸ್ನಾನ ಮಾಡಕ್ಕೆ ನೀರ್ ಕಾಯೋದ್ ಬಿಡ್ವಾ? ಯಾರಿದು? ಕಲ್ಪನಾ. ಕಳ್ಕೊಂಡೆ, ಎಲ್ಲ ಕಳ್ಕೊಂಡೆ. ಮಜಾ ಭಾರತ ಕಳ್ಕೊಂಡೆ, ಜಡ್ಜಸ್ ಕಳ್ಕೊಂಡೆ, ಕಂಟೆಸ್ಟೆಂಟ್ಸ್ ಕಳ್ಕೊಂಡೆ, ಆಡಿಯನ್ಸ್ ಕಳ್ಕೊಂಡೆ, ಎಂಟ್ರಿ ಕಳ್ಕೊಂಡೆ, ಎಕ್ಸಿಟ್ ಕಳ್ಕೊಂಡೆ, ಮ್ಯೂಸಿಕ್ ಕಳ್ಕೊಂಡೆ, ಗಿಮಿಕ್ ಕಳ್ಕೊಂಡೆ, ಪಂಚಿಂಗ್ ಡೈಲಾಗ್ಸ್ ಕಳ್ಕೊಂಡೆ, ಎಲ್ಲದನ್ನು ಮಿಸ್ ಮಾಡ್ಕೊಂಡೆ. ರಾಘು, ಗುರು ಕಿರಣ್ ಸರ್ನ ಮಿಸ್ ಮಾಡ್ಕೊಳ್ಳಿಲ್ವಾ? ಯಾರಿದು? ನಿಮಗ್ ಕೊಟ್ರೆ ನನಗನ್ಸುತ್ತೆ, ನನಗ್ ಕೊಟ್ರೆ ನಿಮಗಾಗುತ್ತೆ. ಏನು ತೃಪ್ತಿ. ಗುರು ಕಿರಣ್ ಸರ್ ಅವಾಗ್ಲೇ ಆಗಿದ್ರು ನನಗೆ ಇಂಪ್ರೆಸ್. ಗುರು ಕಿರಣ್ ಸರ್ ಅವಾಗ್ಲೇ ಆಗಿದ್ರು ನನಗೆ ಇಂಪ್ರೆಸ್. ಆಮೇಲೆ ಇನ್ನೇನು, ಫ್ರೀ ಇದ್ದಾಗ ಬಂದ್ಬಿಡಿ ಸರ್. ಅದು ಬೆಂಗಳೂರು ಅಡ್ರೆಸ್, ಅದು ಸಾಗರ ಅಡ್ರೆಸ್. ತಾಹಿರಿ ಅಂತಂದ್ರೆ ಒಂದು ಸ್ಟಾರ್ಟಿಂಗ್ ಇರಬೇಕು, ಒಂದು ಎಂಡಿಂಗ್ ಇರಬೇಕು. ಪುಟ್ಟ ಮಲ್ಲಿ ಕೇಳು ನೀನಿಲ್ಲಿ. ಯಾರಿದು? ಪುಟ್ ನನ್ ಜೊತೆ ಪುಟ್ ಮಲ್ಲಿ ಕಣೋ. ಜೀವನಕ್ಕೆಲ್ಲದೆ ಸ್ಟಾರ್ಟಿಂಗು ಎಂಡಿಂಗು. ಜೀವನಕ್ಕೆಲ್ಲದೆ ಸ್ಟಾರ್ಟಿಂಗು ಎಂಡಿಂಗು. ಟ್ಯಾಪ್ ನ ಇವಾಗ ಓಪನ್ ಮಾಡಿದ್ರು ಮಜಾ ಭಾರತ ರಾಗಿಣಿದೆ ಟ್ರೆಂಡಿಂಗು. ಏನು ಇವ್ನು ಹಿಂಗಾಗ್ಬಿಟ್ಟವನೇ? ಇದಕ್ಕಿಂತ ಖರಾಬ್ ಆಗಿದೆ ಡಾಕ್ಟ್ರೆ. ಮೊನ್ನೆ ಮನೆಗೊಬ್ಬ ಭಿಕ್ಷುಕ ಬಂದಿದ್ದ. ಅವನಿಗೊಂದು ಜೋಕ್ ಹೇಳ್ತೀನಿ ಅಂತ ಒಂದು ಜೋಕ್ ಹೇಳ್ದ. ಆಮೇಲೆ ಅವ್ನು ನೆಕ್ಸ್ಟ್ ಡೇ ಭಿಕ್ಷೆ ಬೇಡದೆ ಬಿಟ್ಬಿಟ್ಟ. ಯಾಕಂದ್ರೆ ಅವ್ನು ಅವತ್ತೇ ಮೆಂಟ್ಲದ್ನಲ್ಲ. ಡಾಕ್ಟ್ರೆ ನೀವು ಹುಷಾರು. ಡಾಕ್ಟ್ರೆ, ಇವನು ಮಜಾ ಬರ್ತಲ್ಲಿ ಇದ್ದಾಗ ಮಾಡಿದ ಕ್ಯಾರೆಕ್ಟರ್ ಎಲ್ಲ ಲೀಡೆ. ಅವನು ರೋಡಲ್ಲಿ ಲೇಡಿ ಗೆಟಪಲ್ಲಿ ಹೊರಟ್ರೆ ಜನ ಹೆಂಗ್ ನೋಡೋರು ಗೊತ್ತಾ? ಲೆಗ್ ಪೀಸ್ ನ ನಾಯಿ ನೋಡ್ದಂಗ್ ನೋಡೋರು. ಹೌದು ಸರ್, ಜನ ಬಂದು ನನ್ನನ್ನ ಮುತ್ತು ಹಾಕೋತಿದ್ರು, ಆಟೋಗ್ರಾಫ್ ಕೇಳ್ತಿದ್ರು, ಸೆಲ್ಫಿಗಳು ಕೇಳ್ತಿದ್ರು. ಅಪ್ಪ, ಇವಾಗ ಸತ್ತೋಗಿರೋ ಬೀದಿ ನಾಯಿ ನೋಡ್ದಂಗ್ ನೋಡ್ತಾವ್ರೆ. ಬೆಲೆನೇ ಇಲ್ಲ ಸರ್, ಯಾರು ಕಂಡಿಡಿಯಲ್ಲ. ಪಾಪ ಇದೇ ಬೇಜಾರ್ಗೆ ಹಿಂಗ ಆಗ್ಬಿಟ್ಟಿದ್ದಾನೆ ಡಾಕ್ಟ್ರೇ, ಹಿಂಗ ಆಗ್ಬಿಟ್ಟಿದ್ದಾನೆ. ಇವನು ಮಜಾ ಭಾರತಲ್ಲಿ ಇದ್ದಾಗ ಒಳ್ಳೆ ಜೋಕ್ ಮಾಡ್ತಿದ್ನಂತಲ್ರಿ? ಹೌದು ಸರ್, ತುಂಬಾ ಒಳ್ಳೆ ಜೋಕ್ ಮಾಡ್ತೀನಿ. ನನ್ಗೆ ಜೋಕ್ ಅಂದ್ರೆ ತುಂಬಾ ಇಷ್ಟ. ಒಂದೆರಡು ಹೇಳಿ. ಬೇಡ ಡಾಕ್ಟ್ರೆ, ಹೇಳೋದು ಕೇಳಿ. ಕೇಳ್ತಾ ಇಲ್ವಲ್ಲಿ ನಾನು? ಸರ್ ಹೇಳ, ನಾನು ಆಕ್ಚುಲಿ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀನಿ. ನೀವು ನಗಡಿ ಹೊಟ್ಟೆನ ಬರ್ಸ್ಕೋಬಾರ್ದು. ಇದು ಜೋಕ್ ಅಲ್ಲ, ಇವಾಗ ಮಾಡ್ತೀನಲ್ಲ ಅದು ಜೋಕ್. ಒಂದು ನಾಯಿ ಟಿಂಕಿಂಗ್ ಟಿಂಗ್ 3 ಹೆಜ್ಜೆ ಮುಂದೆ ಹೋಗುತ್ತೆ. ಟಿಂಕಿಂಗ್ ಟಿಂಗ್ 3 ಹೆಜ್ಜೆ ಹಿಂದ್ ಬಂದು ಮುಂಚೆ ಎಲ್ಲಿತ್ತೋ ಅಲ್ಲೇ ನಿಂತ್ಕೊಳ್ಳುತ್ತೆ. ಯಾಕೆ? ಅದಿಷ್ಟ ಸರ್, ನಾಯಿ ವಿಷಯ ನಿಮ್ಗೆ ಯಾಕೆ? ಏನ್ ಕಾಮಿಡಿಯನ್ ಅಪ್ಪ ನಾನು, ಎಷ್ಟು ಕಾಮಿಡಿ ಮಾಡ್ತೀನ್ರಿ ನಾನು ಅಪ್ಪ. ಇದು ಜೋಕಾ? ಶೈನಿಂಗ್ ನಗ್ತಿದ್ದಾನಂದ್ರೆ ಜೋಕೆ ಇದು. ಸರ್, ನಾನು ಯಾವಾಗ್ಲೂ ಎಂಟ್ರಿಗೆ ಲೆಂತ್ ಮ್ಯೂಸಿಕ್ ಹಾಕ್ತಾರೆ. ಯಾಕೆ? ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಟೈಮ್ ಇಲ್ವಾ ಸರ್? ಅದಕ್ಕೆ ಜೋಕ್ ಹೇಳ್ತಾಳೆ ಅಂತ ಹೇಳಿದೆ.
ಇವ್ನು ನೋಡಿದ್ರೆ ಬ್ಲೇಡ್ ಆಗ್ತಾವನೆ ಅಂತ ಹೇಳಲೇ ಇಲ್ವಲ್ಲ ನೀನು? ನಾನು ಹೇಳ್ದೆ ಅಲ್ಲಿ ಚೇಳಿದೆ ಹೋಗ್ಬೇಡ ಅಂತ, ಅದನ್ನ ತಗೊಂಡು ಪ್ಯಾಂಟ್ ಒಳಗೆ ಬಿಟ್ಕೊಂಡೆ ನೀನು, ನಾನೇನ್ ಮಾಡ್ಲಿ? ಸರ್ ಆಕ್ಚುಲಿ ಇನ್ನೊಂದು ಜೋಕ್ ಮಾಡ್ತೀನಿ. ಈ ಜೋಕ್ ಎಲ್ಲೂ ಮಾಡೇ ಇರ್ಲಿಲ್ಲ, ಫಾರ್ ದಿ ಫಸ್ಟ್ ಟೈಮ್. ಇವ್ ಜನ ಎಲ್ಲ ಎಷ್ಟು ನಗಾಡ್ತಾರೆ ಏನೋ. ರಾಗಿಣಿ ಪ್ಲೀಸ್. ಮೈಕಲ್ ಜಾಕ್ಸನ್ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕೂತ್ಕೋ ಅಂದ್ರೆ ಕೂತ್ಕೊಳ್ಳಲ್ಲ. ಯಾಕೆ ಯಾಕೆ ಯಾಕೆ? ಯಾಕಂದ್ರೆ ಅವ್ರಿಗೆ ಕನ್ನಡ ಬರಲ್ಲ, ಅದಕ್ಕೆ. ದೇವ್ರೇ, ರಾಘವ್ರೆ, ಪಾಟೀಲ್ ರೇ, ಅವ್ರಿಗೆ ಹೇಳಿ ನಾನು ರಾಘು ಅಲ್ಲ ರಾಗಿಣಿ ಅಂತ. ಡಾಕ್ಟ್ರೆ ನಿಮ್ಮ ಮನೆ ಗಂಟೆ ಏನಾದ್ರು ಹೋಗುತ್ತಾ? ರಾಗಿಣಿ ಅಂತ ಕರೀರಿ. ರಾಗಿಣಿ ಅವ್ರೆ, ನಿಮ್ಗೆ ಮದ್ವೆ ಆಗಿದ್ಯಾ? ಜಗದೀಶ್, 200 ಸ್ಕಿಟ್ ಅಲ್ಲಿ 200 ಸಲಿ ಮದ್ವೆ ಆಗಿದೆ. ಇಲ್ಲಿರೋರೆಲ್ಲ ನನ್ ಗಂಡಂದ್ರೆ. ನೋಡು ರಾಘು, ಪಾಟೀಲ್ ರೀ, ಅವ್ರಿಗೆ ಹೇಳಿ ನಾನು ರಾಘು ಅಲ್ಲ ರಾಗಿಣಿ ಅಂತ. ಡಾಕ್ಟ್ರೆ ಆಸೆ ಪಡ್ತಿದ್ದಾಳೆ, ಕರೀರಿ. ಏನೋ ಕರಿಯೋದು. ರಾಗಿಣಿ, ನೀನು ಗಂಡು, ಹುಡುಗಿ ವೇಷದಲ್ಲಿರೋ ಒಂದು ಹುಡುಗ. ನೀನು ಒಳಗಡೆ ಇರೋ ಗಂಡು ಅನ್ನೋ ಅಸ್ಥಿರ ಸಿಂಹ ಇದೆ. ఒరే కుక్క, వచ్చే దుర్గాష్టమి రోజు నిన్న నొప్పుతో కాల్చి చంపకపోతే నా పేరు రాగిణియే కాదురా. ಒಂದ್ ಏಟ್ ಹೊಡೆದ್ರೆ 3 ರಿಬೌಂಡ್ ಹೊಡಿತಾಳೆ, ಇವಳು ನನಗೆ ಹೊಡೆದು ಸಾಯಿಸ್ತಾಳಂತೆ. ಕೂಲ್ ರಾಘವೇಂದ್ರ, ಕೂಲ್. ಪಾಟೀಲ್ ರೇ, ಅವ್ರಿಗೆ ಹೇಳಿ ನಾನು ರಾಘವೇಂದ್ರ ಅಲ್ಲ ರಾಗಿಣಿ ಅಂತ. ರಾಗಿಣಿ ಅಂತ ಕರೀರಿ ಡಾಕ್ಟ್ರೆ. ನೋಡು ರಾಘು, ರಾಘು ಅಲ್ಲ ರಾಗಿಣಿ. ರಾಗಿಣಿ, ನೀನು ಗಂಡು, ಹುಡುಗಿ ವೇಷದಲ್ಲಿರೋ ಗಂಡು. ಇದು ಒಂದು ರೋಗ ನೋಡು, ಇದನ್ನ ಸೈನ್ಸ್ ಅಲ್ಲಿ ವಿಜ್ಞಾನ ಅಂತ ಕರೀತಾರೆ. ಮ್ಯಾಥ್ಸ್ ಅಲ್ಲಿ ಇದಕ್ಕೆ 9 ಮಾರ್ಕ್ಸ್ ಕ್ವಶನ್ ಇದೆ. ಇಲ್ಲ, ನಾನು ಒಳ್ಳೆ ಆಕ್ಟ್ ಮಾಡ್ಬೇಕು, ನಾನು ಒಳ್ಳೆ ಆಕ್ಟ್ರೆಸ್ ಆಗ್ಬೇಕು, ನಾನು ಒಳ್ಳೆ ಕಾಮಿಡಿ ಮಾಡ್ಬೇಕು, ಪಂಚಿಂಗ್ ಡೈಲಾಗ್ಸ್ ಹೇಳ್ಬೇಕು. ನಾನು ಮಜಾ ಭಾರತ ಬಿಟ್ಟು ಹೋಗಲ್ಲ. ನೋಡು ರಾಘವೇಂದ್ರ, ಈ ರೋಗ ನಿನಗ್ ಮಾತ್ರ ಅಲ್ಲ, ಆ ಚಿಲ್ಲರ್ ಮಂಜುನ್ಗೂ ಇದೆ. ಇದೇ ಕಣೋ ನಿನ್ಗೆ, ಸುಮ್ನಿರು. ಇದೆ ನಿನಗೆ. ಆ ಲ್ಯಾಗ್ ಮಂಜುನ್ಗೂ ಇದೆ. ಅವನಿಗೆ ಜಾಸ್ತಿನೇ ಇದೆ, ನಿನ್ ಜಾಸ್ತಿ ಇದೆ ಕಣೋ. ಅದ್ಯಾಕೆ ಈ ಸೀತಾರಾಮ್ಗೂ ಇದೆ. ನಿರಂಜನ್ ಸರ್ಗೆ ನಾನು ಆಕ್ಟರ್ ಬಗ್ಗೆ ಮಾತಾಡ್ತಾ ಇರೋ. ರಾಗಿಣಿ, ಈ ರೋಗದಿಂದ ನೀನೆ ಆಚೆ ಕಡೆ ಬರ್ಬೇಕು. ನೋಡು, ನಾನು ಹೇಳ್ದಂಗೆ ಕೇಳು. ಇದಳ ಮೇಲೆ ಬಾ, ಕುತ್ಕೋ ಕುತ್ಕೋ ಕುತ್ಕೋ. ನಿನ್ನ ಕಾನ್ಸಂಟ್ರೇಷನ್ ಎಲ್ಲ ಈ ಗಂಟೆ ಮೇಲೆ ಇರ್ಲಿ. ಯಾರೇ ಏನೇ ಹೇಳಿದ್ರು ನೀನ್ ಎಲ್ಲೂ ನೋಡ್ಬೇಡ, ಈ ಗಂಟೆನೇ ನೋಡ್ತಾ ಇರು. ನೋಡು, ನೀನು ಗಂಡು ಅಲ್ಲ, ನೀನು ಗಂಡಸು ಅಲ್ಲ, ನೀನು ಹುಡುಗಿ ವೇಷದಲ್ಲಿರೋ ಗಂಡು. ಸಾಕು ಸಾಕು ಸಾಕು. ಮಜಾ ಭಾರತ ಫಸ್ಟ್ ಸೀಸನ್ ಅಲ್ಲಿ ಇದ್ದಾಗ್ಲೂ ಹಂಗೆ ಎಲ್ಲರೂ ನೀನು ಗಂಡ್ಸು ಗಂಡ್ಸು ಅಂತ ಹೇಳ್ತಿದ್ರು. ಮತ್ತೆ ಈ ಜಡ್ಜಸ್ ಹುಡುಗಿರ್ಕಿಂತ ಚೆನ್ನಾಗಿ ಕಾಣಿಸ್ತೀಯ ಅಂತಾರೆ. ಬಂದಿರೋ ಗೆಸ್ಟ್ಗಳು ನೀನಂದ್ರೆ ನನಗಿಷ್ಟ, ನೀ ನಮ್ಮ ಅಪ್ಪಂಗಿಷ್ಟ, ನಮ್ಮ ಅಮ್ಮಂಗಿಷ್ಟ ಅಂತ ಹೇಳ್ತಾರೆ. ನೋಡು ಪಟೀಲ, ನಿನ್ನ ರಾಗಿಣಿ ರಾಘು ಆಗಿ ಬದಲಾಗ್ತಾ ಇರೋದ್ನ ನೋಡು. ನೋಡು ನೋಡು, ನಿನಗೆ ನನ್ನನ್ನ ಹುಡುಗನಾಗಿ ನೋಡಕ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ ತಾನೆ? ನೀವೇ ನನ್ನನ್ನ ಒಪ್ಕೊಂಡಿಲ್ಲ ಅಂದ್ರೆ ಈ ಸಮಾಜ ನನ್ನನ್ನ ಹೇಗ್ ಒಪ್ಕೊಳ್ಳುತ್ತೆ? ಡಾಕ್ಟ್ರೆ, ಹೆಂಗಾದ್ರೂ ಮಾಡಿ ಕಾಪಾಡಿ ಡಾಕ್ಟ್ರೆ. ಅವನ ಬೇಕಾದ್ರೆ ಪೇಮೆಂಟ್ ಕೊಡ್ತೀನಿ. ಬೇಕಾದ್ರೂ ಪೇಮೆಂಟ್ ಕೊಡ್ತೀನಿ. ಪೇಮೆಂಟ್ಗೋಸ್ಕರನೇ ಅಲ್ವೇನೋ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಸುಮ್ಮನೆ ಟ್ರೀಟ್ಮೆಂಟ್ ಕೊಡಕ್ಕೆ ಇವನೇನು ನಾನು ಹೊಡ್ಬಿಡ್ತಾವನ. ಸರಿ ಡಾಕ್ಟರ್, ಆದ್ರೂ ಟ್ರೀಟ್ಮೆಂಟ್ ಕೊಡ್ತೀನಿ. ರಾಘು, ಮೇಲ್ ಕೂತ್ಕೋ. ಅವನಿಗೆ ರಾಘು ಅಂತ ಕರಿಬೇಡ ಅಂತ ಹೇಳಿ. ರಾಗಿಣಿ, ಬಾ ಕೂತ್ಕೋ. ನೋಡು, ಈ ರೋಗದಿಂದ ನೀನು ಹೊರಗಡೆ ಬರ್ಬೇಕಾದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಯಾವ್ದೇ ರೀತಿ ಆನ್ಸರ್ ಮಾಡಬೇಡ, ರಿಯಾಕ್ಟ್ ಮಾಡಬೇಡ. ಜಗದೀಶ್, ನನಗೆ ಪಂಚಿಂಗ್ ಡೈಲಾಗ್ ಹೇಳಿಲ್ಲ ಅಂದ್ರೆ ಜೀವನ ಮಾಡೋಕೆ ಆಗಲ್ಲ. ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡು. ಕ್ಲೋಸ್ ಯುವರ್ ಐಸ್. ನಿನ್ನ ಮೊದಲೇ ಪ್ರಶ್ನೆ, ನಿಮ್ಮ ಮಜಾ ಭಾರತದಲ್ಲಿ ಖ್ಯಾತ ನಟ ಯಾರು? ಇಡೀ ಮಜಾ ಭಾರತದಲ್ಲಿ ಡೌ ಮಾಡ್ಕೊ ಓಡಾಡ್ತಾರ ವ್ಯಕ್ತಿ ಯಾರು? ಇಡೀ ಮಜಾ ಭಾರತದಲ್ಲಿ ವಯಸ್ಸಾಗಿರುವಂತ ವ್ಯಕ್ತಿ ಯಾರು?
ನಾಯಿ ತರ ಇದ್ರು ಹುಲಿ ಹುಲಿ ಅಂತ ಓಡಾಡ್ತಾ ಇರೋ ಪ್ರಾಣಿ ಯಾವುದು? ನಾಯಿ ಕುಡಿಯೋ ಕೋಲ್ ತರ ಇದ್ರು ನಾನು 0 ಸೈಜು ಅಂತ ಹೇಳ್ಕೊಂಡು ಓಡಾಡ್ತಾ ಇರೋ ಪ್ರಾಣಿ ಯಾವುದು? ಪಾವುಗಡದಿಂದ ತಪ್ಪಿಸ್ಕೊಬಂಡು ಫಸ್ಟ್ ನೈಟ್ ಅಂತ ಜಲ್ ಸುರಿಸ್ತಾ ಇರೋ ಪ್ರಾಣಿ ಯಾವುದು? ಲಘುನೆ ಬಂಡವಾಳ ಆಗಿ ಮಾಡ್ಕೊಂಡು ಮಜಾ ಭಾರತನ ಮುಂದುವರಿಸ್ತಿರೋ ಪ್ರಾಣಿ ಯಾವುದು? ನಿನ್ನ ಮಜಾ ಭಾರತದಲ್ಲಿ ನಿನ್ನ ಸಿಗ್ನೇಚರ್ ಡೈಲಾಗ್ ಯಾವುದು? ಕಂಟ್ರೋಲ್. ನೋಡ್ದ ಪಾಟೀಲ, ನಿನ್ನ ರಾಗಿಣಿ ರಾಗುವಾಗಿ ಬದಲಾಗ್ಬಿಟ್ಟ ನೋಡು. ನಿನ್ನ ಮನೆಗಲ್ಲ ಮಲೇಷಿಯಾಗ್ ಬೇಕಾದ್ರೂ ಕರ್ಕೊಂಡು ಹೋಗು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಯಾವ ಮಾತನ್ನ ಅರ್ಥ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಂದ್ರೆ? ಇದು ನನ್ನ ಸಿಗ್ನೇಚರ್ ಡೈಲಾಗ್. ಮಜಾ ಭಾರತದಲ್ಲಿ ಹುಲಿ ಹುಲಿ ಅಂತ ನಾಯಿ ತರ ಅಲಿತಾ ಇರೋನು ಕಾರ್ತಿಕ್. ಮಜಾ ಭಾರತದಲ್ಲಿ ಡೌನ್ ಮಾಡ್ಕೊಂಡು ಓಡಾಡ್ತಿರೋಳು PK. ಪಾವಗಡೆಯಿಂದ ಬಂದು ಫಸ್ಟ್ ನೈಟ್ ಅಂತ ಜೋಡಿಸ್ತಾ ಇರೋನು ಲಾಗ್ ಮಂಜ. ನಗುನೆ ಬಂಡವಾಳ ಆಗಿಡ್ಕೊಂಡಿರೋನು ಸಂತು. ನಾಯಿ ಗುಡಿಯೋ ಕೋಲ್ ತರ ಇದ್ದು ಅದನ್ನೇ 0 ಸೈಜು ಅಂತ ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತಿರೋಳು ನೀಲ. ಮಜಾ ಭಾರತದಲ್ಲಿ ಅತಿ ಹೆಚ್ಚು ವಯಸ್ಸಾಗಿರೋರು ಚಂದ್ರಣ್ಣ. ಮಜಾ ಭಾರತದ ಟಾಪ್ ನಟಿ ಅಂದ್ರೆ ನಾನೇ. ಕಾಂಪೌಂಡ್ರ ಡಾಕ್ಟ್ರೆ, 4 ಬೆಳ್ಳು ಮುಂದಕ್ಕ 4 ಬೆಳ್ಳು ಹಿಂದಕ್ಕ ಮಡುಚ್ಕೊಂಡು ಆ ನಾಯಿನ ಎತ್ತಿ ಎಸೆಯೋ. ನಾನು ಕಾಮಿಡಿ ಮಾಡ್ಬೇಕು ಮೇಡಮ್, ನಾನು ಕಾಮಿಡಿ ಮಾಡ್ಬೇಕು. ನಾನೇ ಎಸಿತೀನಿ. ನಾ ಪಂಚಿಂಗ್ ಡೈಲಾಗ್ ಹೇಳ್ಬೇಕು. ಏಯ್, ಯಾರೋ ಇವರೆಲ್ಲ ಪೇಷಂಟು. ಡಾಕ್ಟ್ರೇ, ಕೊನೆಯದಾಗಿ ನನಗೊಂದು ಜೋಕ್ ಹೇಳ್ಬೇಕು ಅನ್ನಿಸ್ತಿದೆ. ಡಾಕ್ಟ್ರೇ, ಕೊನೆಯದಾಗ ನಂಗೊಂದು ಕೊಲೆ ಮಾಡ್ಬೇಕು ಅನ್ನಿಸ್ತಾನೆ. ಬಾಬಾ ಏನ್ ಆಕ್ಟಿಂಗ್ ಅಲ್ಲ. ಪಾತ್ರದಿಂದ ಆಚೆ ಬಾ ಅಂತಂದ್ರೆ ಯಾಕೆ ಬರದೇ ಇಲ್ವಲ್ಲ? ಹಂಗೆ ಸರ್. ಬಟ್ ನಮ್ಮ ತಂಡದಲ್ಲಿ ನೋಡಿ, ನಟ ಭಯಂಕರರಿದ್ದಾರೆ, ಭಯಂಕರ ನಟರಿದ್ದಾರೆ. ಒಬ್ಬರಿಗಿಂತ ಒಬ್ರು ಎಲ್ಲಿ ಈ ಸ್ಕಿಟ್ ಹೇಗೆ ಅನ್ಸ್ತದೆ ಹೇಳ ಗುರು ಸರ್? ಯೂಶಲಿ ಮಾಧ್ಯಮ ಅನ್ನೋದು ಎನಿಥಿಂಗ್, ಯಾವತ್ತು ಟಿವಿ ಪ್ರೋಗ್ರಾಮ್ಸ್ ಒಮ್ಮೆ ಪಬ್ಲಿಸಿಟಿ ಫ್ರಮ್ ನೋವೇರ್ ಕಷ್ಟಪಡದೆ ಬಂದು ಎತ್ಸಿದ್ರೆ ಅದನ್ನ ಕಂಟಿನ್ಯೂ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ಸೊ ಪರ್ಫಾರ್ಮೆನ್ಸ್ ಐ ಥಿಂಕ್ ರಾಗಿಣಿ ಅಮೇಝಿಂಗ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಆಲ್ ದ ಕ್ಯಾರೆಕ್ಟರ್ಸ್ ಅಂಡ್ ಎಲ್ಲದಕ್ಕಿಂತ ದ ಟೀಮ್ ವರ್ಕ್, ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಕೊಂಡು ಪರ್ಫೆಕ್ಟ್ ಆಗಿ ಮಾಡಿದಾರ. ಕಂಗ್ರ್ಯಾಚುಲೇಷನ್ಸ್. ಯಾಕೆಂದ್ರೆ ಈ ಸಲದ ಮಜಾ ಭಾರತದ ಮಜಾನೇ ಬೇರೆ. ಥ್ಯಾಂಕ್ ಯು ಸೋ ಮಚ್. ಅಪ್ರಿಶಿಯೇಟ್ ಮಾಡಲೇಬೇಕು. ನೀವು ಹೆಣ್ಣಿನ ಪಾತ್ರಗಳನ್ನ ಮಾಡಿದ್ರು ಕೂಡ ಎಲ್ಲೂ ಕೂಡ ಅಸಹ್ಯ ತರ ತೋರಿಸೋದಿಲ್ಲ. ತುಂಬಾ ಫೆಮಿನಿಸ್ಟ್ ಆಗಿ ಅದನ್ನ ಸೀರೆ ಉಟ್ಕೊಳ್ಳೋ ರೀತಿ ಆಗಿರ್ಲಿ, ತುಂಬಾ ನೀಟಾಗಿ ಕ್ಲಾಸ್ ಆಗಿ ಮಾಡ್ತೀರಾ. ಅಂಡ್ ಇವತ್ತು ಮಾಡಿದ್ದ ಆಕ್ಟ್ ಅಲ್ಲಿ ಎಲ್ಲಾ ಹಳೆಯ ಕಲಾವಿದರನ್ನ ನಮಗ್ ಜ್ಞಾಪಿಸಿದ್ರಿ. ಅದನ್ನ ತುಂಬಾ ಇಷ್ಟ ಆಯ್ತು ನನಗೆ. ಸೀರಿಯಸ್ಲಿ ನಾನು ನಿಜವಾಗ್ಲೂ ಅದು ಏನ್ ನನಗೆ ಗೊತ್ತಿಲ್ಲ. ಈ ಆಕ್ಟ್ ಬಗ್ಗೆ ನನಗೆ ಮಾತಾಡಕ್ ಮಾತೇ ಇಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿದ್ದೀನಿ ನಾನು. ತುಂಬಾ ಇಷ್ಟ ಆಗಿದೆ. ಸೊ ನೆಕ್ಸ್ಟ್ ಕಿಟ್ಟಿಗೆ ಇನ್ನೂ ಚೆನ್ನಾಗಿ ರೆಡಿ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಿಜವಾಗ್ಲೂ ಸಮಯ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇವತ್ತಿಗೆ ಈ ಒಂದು ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ಸಿಮ್ಮಿ ದೇಶಪಾಂಡೆ ಬನ್ನಿ. ನೋಡಿ, ಕಿವಿ ಚುಚ್ಚಿದ್ರೆ ನೋವಾಗುತ್ತೆ, ಮೂಗ್ ಚುಚ್ಚಿದ್ರೆ ಗೊತ್ತಾಗುತ್ತೆ, ಆದ್ರೆ ಬೆನ್ನಿ ಹಿಂದೆ ಚುಚ್ಚೋರು ಇರ್ತಾರಲ್ಲ, ಗೊತ್ತೇ ಆಗೋದಿಲ್ಲ. ಸೊ ಯಾವಾಗ್ಲೂ ಹುಷಾರಾಗಿರಿ, ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ, ಸಂತೋಷವಾಗಿರಿ. ನನ್ ಬೆನ್ನಿಂದ ಯಾರಿಲ್ವಾ ಅಂತ ನೋಡ್ತಾ ಇದ್ದೆ. ಇರ್ಲಿ ಬಿಡಿ, ನಾಳೆ ಸಿಗೋಣ. ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.